Namaste. Happy evening, all of you. Excellent. ನಮಸ್ತೆ Happy ಗುರುಗಳೇ. evening, sir. Happy evening, ಗುರುಜಿ. Happy ಗುರುಜಿ. evening. Happy evening, Happy evening, ಗುರುಜಿ. Happy evening, Happy evening. Happy evening, ಶುಭ sir. ಸಂಜೆ. Happy evening, Happy evening, Guruji. sir. Happy evening, Happy sir. evening, Happy ಗುರುಜಿ. evening, Guruji. evening, Guruji. ಶುಭ ಸಂಜೆ. Happy evening, ಗುರುಗಳೇ. Happy evening, ಗುರುಗಳೇ. Happy evening, Guruji. Happy evening, Guruji. ಗುರುಜಿ ಗುರು ಮತ್ತೆ ಎಲ್ಲ ಸದಸ್ಯರಿಗೂ Happy evening, sir. ಸಂಜೆಯ Evening, sir. Happy evening, sir. Happy evening, Guruji. ಸಂಜೆಯ ವಂದನೆಗಳು ಗುರುಜಿ. Happy evening, Guruji. Happy evening, Guruji. ಮಾಡ್ತಾರ ಅನ್ಕೊಂಡಿದ್ದೀನಿ. ಗುರುಜಿ ಕ್ಲಾಸ್ Yes. So, once again, ಎಲ್ಲರಿಗೂ ಸ್ವಾಗತ. Happy evening, my dear students, friends. ಎಲ್ಲರಿಗೂ ಸ್ವಾಗತ for this wonderful new moon manifestation ritual. ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಅದ್ಭುತವಾಗಿ ಅಮಾವಾಸ್ಯೆ ರಿಚುವಲ್ನ ಮಾಡೋಣ. ಇದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ವೈಟ್ ಶೀಟ್ ಬೇಕು. ಓಕೆ, ವೈಟ್ ಶೀಟ್, ತಟ್ಟೆ, ಹೋಲ್ಡರ್, ತಟ್ಟೆ ಇಲ್ಲ ಅಂದ್ರೆ ಬೌಲ್, ಜೊತೆಗೆ ಕ್ಯಾಂಡಲ್ ಅಥವಾ ಮ್ಯಾಚ್ ಬಾಕ್ಸ್ ಅಥವಾ ದೀಪ, ಬಾಟಲ್, ಇಷ್ಟು ರೆಡಿ ಮಾಡ್ಕೋಬೇಕು. ಇದರ ಜೊತೆಗೆ ಬೇಕು ರೆಡ್ ಕಲರ್ ಪೆನ್, ರೆಡ್ ಮಾರ್ಕರ್, ರೆಡ್ ಸ್ಕೆಚ್ ಪೆನ್ ಆರ್ ರೆಡ್ ಕಲರ್ ಪೆನ್. ಯೆಲ್ಲೋ ಶೀಟ್ ಆದರೂ ನಡೆಯುತ್ತೆ, ಆರಾಮ್ಸೆ ಮಾಡ್ಬೋದು. ಎಲ್ಲರ ಹತ್ರ ಎಲ್ಲೋ ಇರಲ್ಲ, ಅದಕ್ಕೇನೆ ವೈಟ್ ಅಂತ ಹಾಕಿರ್ತೀವಿ. ಇಫ್ ಯು ಹ್ಯಾವ್ ಎಲ್ಲೋ ಮಾಡ್ಬೋದು. ಡನ್. ಸೊ ಶುರು ಮಾಡೋಣ. ಎಲ್ಲರೂ ಯಾರೆಲ್ಲ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದ್ದೀರಾ ಈ ಒಂದು ಅಮಾವಾಸ್ಯೆ ರಿಚುವಲ್ಗೆ? ಜನ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದ್ದೀರಾ? ಲೆಟ್ ಮಿ ನೋ. ಚಾಟ್ ಬಾಕ್ಸಲ್ಲಿ ಹಾಕಿ FT ಅಂತೇಳಿ, ಫಸ್ಟ್ ಟೈಮ್ ಅಂತ. ಓಕೆ, ವೆರಿ ಗುಡ್, ವೆರಿ ಗುಡ್. ತುಂಬ ಜನ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದ್ದೀರಾ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದ್ದೀರಾ, ನಿಮಗೋಸ್ಕರ ಲೆಟ್ ಮಿ ಎಕ್ಸ್ಪ್ಲೈನ್, ಕ್ವಿಕ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಏನು ಅಮಾವಾಸ್ಯೆ ರಿಚುವಲ್, ವೈ ನ್ಯೂ ಮೂನ್ ರಿಚುವಲ್ ಅಂತ ಹೇಳ್ಬಿಟ್ಟು. ಈ ಅಮಾವಾಸ್ಯೆ ಏನು ಬರ್ತಾ ಇದೆ ಅಂದರೆ ಇವತ್ತು ರಾತ್ರಿ, ನಾಳೆ ಎಲ್ಲ ಬರುತ್ತಲ್ವ, ಈ ಅಮಾವಾಸ್ಯೆ ಇಟ್ಸ್ ಕಾಲ್ಡ್ ಬ್ಲ್ಯಾಕ್ ಮೂನ್ ಅಂತ ಹೇಳಿ. ಯಾಕೆ ಬ್ಲ್ಯಾಕ್ ಮೂನ್? ಬಿಕಾಸ್ ಡಿಸೆಂಬರ್ ಮಂತಲ್ಲಿ 2 ದಿನ ಬರುತ್ತೆ ಅಮಾವಾಸ್ಯೆ, 2 ಟೈಮ್ಸ್ ಬರುತ್ತೆ. ಒಂದು ನಾಳೆ ಅಂದರೆ ಇವತ್ತಿಂದನೇ ಸ್ಟಾರ್ಟು. ಸೊ ಅದಕ್ಕೆ ಇವತ್ತು ರಾತ್ರಿ ನಾವು ಮಾಡ್ತೀವಿ. ಸೊ ಮತ್ತೆ 30ನೇ ತಾರೀಕು ಡಿಸೆಂಬರಲ್ಲಿ. ಸೊ ಡಿಸೆಂಬರಲ್ಲಿ 2 ಟೈಮ್ಸ್ ಬರೋದ್ರಿಂದ ಬ್ಲ್ಯಾಕ್ ಮೂನ್ಗೆ ಇದನ್ನ ಕನ್ಸಿಡರ್ ಮಾಡಲಾಗತ್ತೆ. ಸೊ ಬ್ಲ್ಯಾಕ್ ಮೂನ್ ಅಂದರೆ ಅರ್ಥ ಆಪರ್ಚುನಿಟೀಸ್. ಇಟ್ಸ್ ಅ ಟೈಮ್ ಫಾರ್ ಆಪರ್ಚುನಿಟೀಸ್. ಸೊ ಏನು ಮಾಡ್ಬೇಕು, ನಿಮ್ಮನ್ನು ನೀವು ಅಲೈನ್ ಮಾಡ್ಕೋಬೇಕು, ಅವಕಾಶಗಳಿಗೆ ಅಲೈನ್ ಮಾಡ್ಕೊಳ್ಳಿ, ರೆಡಿ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ಅವಕಾಶಗಳು ಹುಡುಕ್ತಾ ಬರುತ್ತೆ ಇಫ್ ಯು ಆರ್ ಅಲೈನ್ಡ್. ಜೊತೆಗೆ ಬ್ಲಾಕೇಜಸ್ನ ರಿಲೀಸ್ ಮಾಡಿ, ನೆಗೆಟಿವ್ಸ್ನ ಕ್ಲಿಯರ್ ಮಾಡ್ಕೊಳ್ಳಿ, ಕ್ಲೆನ್ಸ್ ಮಾಡ್ಕೊಳ್ಳಿ. ಸೊ ದಟ್ ಅವಕಾಶಗಳು ನಿಮ್ಮ ಹತ್ರ ಹುಡ್ಕೊಂಬರುತ್ತೆ. ಸೊ ಬ್ಲ್ಯಾಕ್ ಮೂನ್ ಮೀನ್ಸ್ ಯು ರೆಡಿ ಫಾರ್ ಆಪರ್ಚುನಿಟೀಸ್. ಓಕೆ. ಸೊ ಈ ಅಮಾವಾಸ್ಯೆ ರಿಚುವಲ್ ನಾವು ಪ್ರತಿ ಹುಣ್ಣಿಮೆ ಅಮಾವಾಸ್ಯೆ ರಿಚುವಲ್ನ ಮಾಡ್ತೀವಿ. ಅಮಾವಾಸ್ಯೆ ರಿಚುವಲ್ಲಿ ನಾವು ವೈಟ್ ಶೀಟ್ನ ಬಳಸ್ತೀವಿ. ಅಂದರೆ ಅಮಾವಾಸ್ಯೆ ಅಂದಾಗ ನೋಡಿ, ಇಟ್ ಈಸ್ ನಾಟ್ ಸಮಥಿಂಗ್ ನೆಗೆಟಿವ್. ತುಂಬ ಜನರ ಮೈಂಡಲ್ಲಿ ಇರುತ್ತೆ ಅಮಾವಾಸ್ಯೆ ಅಂದಾಗ ಏನೋ ನೆಗೆಟಿವ್, ಕತ್ಲೆ, ತುಂಬ ಬೇರೆ ಒಂದು ಪೂಜೆಗಳೆಲ್ಲ ಮಾಡ್ತಾರೆ ಅಥವಾ ನೆಗೆಟಿವ್ ಎನರ್ಜಿ ಅಂತೆಲ್ಲ ಅಂದ್ಕೊಳ್ತಾರೆ. ನೋ, ನಥಿಂಗ್ ಲೈಕ್ ದಟ್. ಹಾಗಂತೇನಿಲ್ಲ. ಎಸ್, ಸೊ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಟೈಮಲ್ಲಿ ಮೂನ್ನ ಎನರ್ಜಿ
ಇರುತ್ತೆ, ಮೂನ್ನ ಎನರ್ಜಿ ಇರುತ್ತೆ. ಸೊ ಮೂನ್ನ ಒಂದು ಪ್ರಭಾವ ಭೂಮಿಯ ಮೇಲೆ, ನಮ್ಮೆಲ್ಲರ ಮೇಲೆ ಇರುತ್ತೆ. ಸೊ ಇಂಥ ಸಮಯದಲ್ಲಿ ನಾವು ಒಂದು ಕೆಲವು ರಿಚುವಲ್ಸ್ ಫಾಲೋ ಮಾಡೋದ್ರಿಂದ, ಕೆಲವು ಮ್ಯಾನಿಫೆಸ್ಟೇಷನ್ ರಿಚುವಲ್ ಫಾಲೋ ಮಾಡೋದ್ರಿಂದ ಅದ್ಭುತವಾಗಿ ನಮ್ಮ ಲೈಫಲ್ಲಿ ಏನನ್ನ ಪಡಿಬೇಕಂತಿದ್ದೀವಿ, ಅಚೀವ್ ಮಾಡ್ಬೇಕಂತಿದ್ದೀವಿ, ಆ ವಿಷಸ್ನ ನಾವು ಅತಿ ವೇಗವಾಗಿ ಬೇಗ ನಾವು ಫುಲ್ಫಿಲ್ ಮಾಡ್ಕೋಬೋದು. ನೋಡಿ, ಅಮಾವಾಸ್ಯೆ ಅಂದಾಗ ಇಟ್ ಈಸ್ ನಾಟ್ ಆ್ಯಕ್ಚುಲಿ ನೆಗೆಟಿವ್. ಸೊ ಇಟ್ ಈಸ್ ಸಮಥಿಂಗ್ ಲೈಕ್ ಪಾಸಿಟಿವ್ ಥರ ಅದು ಆ್ಯಕ್ಚುಲಿ. ಏನಪ್ಪ ಅಂದರೆ ಅಮಾವಾಸ್ಯೆ ಅಂದ್ರೇನು, ನ್ಯೂ ಅಂದಾಗ ಝೀರೋ. ನ್ಯೂ ಅಂದರೆ ಇಲ್ಲಿಂದ ನಮಗೆ ಚಂದ್ರ ಏನಾಗಿದ್ದಾನೆ, ಝೀರೋ. ಅಮಾವಾಸ್ಯೆ ದಿನ ಚಂದ್ರ ಝೀರೋ. ಇಲ್ಲಿಂದ ಏನಾಗುತ್ತೆ, ಚಂದ್ರ ಬೆಳೀತಾ ಹೋಗ್ತಾನೆ, ಚಂದ್ರ ಬೆಳೀತಾ ವೃದ್ಧಿ ಆಗ್ತಾನೆ. ಓಕೆ, ಶುಕ್ಲ ಪಕ್ಷ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿಂದ ಏನು ಬರುತ್ತೆ, ಹುಣ್ಣಿಮೆ ತನಕ ಚಂದ್ರ ಬೆಳೀತಾ ಹೋಗ್ತಾನೆ. ಸೊ ಇವತ್ತಿನ ದಿನ ವೆರಿ ಪವರ್ಫುಲ್ ಫಾರ್ ಮ್ಯಾನಿಫೆಸ್ಟೇಷನ್. ಸೊ ಇವತ್ತೇನು ಹೊಸದನ್ನ ಶುರು ಮಾಡ್ತೀರಾ, ಅನ್ಕೊಳ್ತೀರಾ, ವಿಶಸ್ನ ಬರೀತೀರಾ, ಯೂನಿವರ್ಸ್ಗೆ ಸಬ್ಮಿಟ್ ಮಾಡ್ತೀರಾ, ಇದೆಲ್ಲವೂ ಏನಾಗುತ್ತೆ, ಚಂದ್ರ ಬೆಳೀತಾ ಬೆಳೀತಾ, ಹೇಗೆ ಚಂದ್ರ ಬೆಳೀತಾನೆ ಅದೇ ಥರ ನಿಮ್ಮ ವಿಶಸ್ ಕೂಡ ಬೆಳೀತಾ ಈಸಿಲಿ ಫುಲ್ಫಿಲ್ ಆಗುತ್ತೆ, ಅಚೀವ್ ಆಗುತ್ತೆ. ದಟ್ ಈಸ್ ದ ಪವರ್ ಆಫ್ ನ್ಯೂ ಮೂನ್. ಸೊ ಅದಕ್ಕೆ ತಿಳ್ಕೊಂಡಿರೋಂಥವ್ರು, ಗೊತ್ತಿರೋರು ತುಂಬ ಜನ ನೋಡಿ, ಅಮಾವಾಸ್ಯೆ ದಿನ ಎಷ್ಟೋ ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ, ಬೈ ಮಾಡ್ತಾರೆ, ಕೊಂಡ್ಕೊಳ್ತಾರೆ, ರಿಜಿಸ್ಟ್ರೇಷನ್ಸ್ ಮಾಡ್ಕೊಳ್ತಾರೆ. ಬಿಕಾಸ್ ಇಟ್ ಈಸ್ ವೆರಿ ಪವರ್ಫುಲ್ ಅಲ್ವಾ? ಸೊ ಯಾವಾಗ ನಾನು ಇದನ್ನು ತಿಳ್ಕೊಂಡೆ, ಅವತ್ತಿನ ನಾನು ಕೂಡ ಕಂಪ್ಲೀಟ್ಲಿ ಚೇಂಜ್ ಮಾಡಿಕೊಂಡೆ ಮೈಂಡ್ ಸೆಟ್ನ. ಅಮಾವಾಸ್ಯೆ ಅಂದರೆ ಇಟ್ಸ್ ಆ್ಯಕ್ಚುಲಿ ವೆರಿ ಗುಡ್, ವೆರಿ ಪವರ್ಫುಲ್ ಅಂತ ಹೇಳಿ. ಸೊ ನಾವು ಏನು ಮಾಡ್ತೀವಿ, ಈ ಅಮಾವಾಸ್ಯೆ ರಿಚುವಲಲ್ಲಿ ಮ್ಯಾನಿಫೆಸ್ಟೇಷನ್ಗೆ ಕೆಲವು ಪ್ರಾಕ್ಟೀಸಸ್, ರಿಚುವಲ್ಸ್ನ ಫಾಲೋ ಮಾಡ್ತೀವಿ. ಇದರಿಂದ ನಮ್ಮ ಕಮ್ಯುನಿಟಿನಲ್ಲಿ ಸಾಕಷ್ಟು ಜನ ಅದ್ಭುತವಾದ ರಿಸಲ್ಟ್ಸ್ನ ಪಡ್ಕೊಂಡಿದ್ದಾರೆ, ಚೇಂಜಸ್ನ ನೋಡಿದ್ದಾರೆ, ಮ್ಯಾನಿಫೆಸ್ಟ್ ಮಾಡಿದ್ದಾರೆ. ನನ್ನ ಲೈಫಲ್ಲೂ ಎಷ್ಟೊಂದು ರಿಸಲ್ಟ್ಸ್ ನಾನು ಪಡೆದಿದ್ದೀನಿ ಬಿಕಾಸ್ ಆಫ್ ದಿಸ್ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ರಿಚುವಲಿಂದ. ಸರಿನಾ? ಸೊ ಬರೀ ಒಂದು ದಿನ ಅಥವಾ ಒಂದು ಸಾರಿ ನೀವು ಮಾಡಿದ್ರೆ ಸಾಲಲ್ಲ, ರೆಗ್ಯುಲರ್ ಆಗಿ ಮಾಡಿ. ರೆಗ್ಯುಲರ್ ಆಗಿ ಹುಣ್ಣಿಮೆ, ಅಮಾವಾಸ್ಯೆ ಈ ರಿಚುವಲ್ನ ಅಟೆಂಡ್ ಮಾಡ್ತಾ ಬನ್ನಿ. ಸ್ಪೆಷಲಿ ಲೈವಲ್ಲಿ ಅಟೆಂಡ್ ಮಾಡಿ, ಬಿಕಾಸ್ ಆಫ್ ಹೈ ಎನರ್ಜಿ ಸಿಗುತ್ತೆ ನಿಮಗೆ. ತಾಗ್ತಾ ಇದೆಯಾ? ಸಾಧ್ಯವಾದಷ್ಟು ಅವತ್ತಿನ ದಿನನೇ ಈ ರಿಚುವಲ್ನ ಕಂಪ್ಲೀಟ್ ಮಾಡಿ. ಯು ವಿಲ್ ಸಿ ಅಮೇಝಿಂಗ್ ರಿಸಲ್ಟ್ಸ್. ಡನ್? ಸೊ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಯಾರೆಲ್ಲ ರಿಸಲ್ಟ್ಸ್ ಪಡೆದಿದ್ದೀರಾ, ಅಮಾವಾಸ್ಯೆ ರಿಚುವಲ್, ಹುಣ್ಣಿಮೆ ರಿಚುವಲಿಂದ ಯಾರೆಲ್ಲ ರಿಸಲ್ಟ್ಸ್ ಪಡೆದಿದ್ದೀರಾ, ಅನ್ಮ್ಯೂಟ್ ಮಾಡಿ ಹೇಳಿ. ಚಾಟ್ ಬಾಕ್ಸಲ್ಲೂ ಹಾಕಿ ಐ ಗಾಟ್ ದ ರಿಸಲ್ಟ್ ಅಂತ ಹೇಳಿ. ನಮಗೂ ಸಿಕ್ಕಿದೆ. ಆಗಿದೆ. ಪ್ರಕಟಣೆ ಇದೆಯೋ ಗುರುಗಳೇ. ನೆಕ್ಸ್ಟ್ ವೀಕ್ ಅಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳಕ್ ಹೋಗ್ತಾ ಇದೀವಿ ಜಾಗನ. ಆಗಿದೆ ಸರ್. ಥ್ಯಾಂಕ್ ಯು ಸರ್. ಅದು ಮಿರಾಕಲ್ ಏನಂದ್ರೆ ಅತಿ ಕಡಿಮೆ ಸಿಕ್ಕಿದೆ ನಮ್ಗೆ. ಗುಡ್, ವಂಡರ್ಫುಲ್. ಸೊ ನಿಮ್ಮ ಸಕ್ಸಸ್ ಸ್ಟೋರೀಸ್ ಎಲ್ಲ ಇದ್ರೆ ಏನು ಮಾಡಿ, ಗ್ರೂಪಲ್ಲಿ ಹಾಕಿ, ಚಾಟ್ ಬಾಕ್ಸಲ್ಲಿ ಹಾಕಿ, ಅಥವಾ ಕಮೆಂಟ್ ಬಾಕ್ಸಲ್ಲಿ ಹಾಕಿ ವಿಡಿಯೋ ನೋಡ್ತಿದ್ರೆ. ಡನ್? ಸೊ ದಟ್ ಬೇರೆಯವ್ರಿಗೂ ಇನ್ಸ್ಪೈರ್ ಆಗುತ್ತೆ, ಅವರು ಮಾಡ್ತಾರೆ. ಆ್ಯಂಡ್ ಶೇರ್ ಮಾಡಿ. ಓಕೆ, ವಿಡಿಯೋ ಆಗಿರ್ಬೋದು, ಅಥವಾ ಈ ಸೆಷನ್ನ ಒಂದಷ್ಟು ಜನಕ್ಕೆ ಸ್ಪ್ರೆಡ್ ಮಾಡಿ, ಶೇರ್ ಮಾಡಿ, ಹೇಳಿ ಅಟೆಂಡ್ ಮಾಡೋಕ್ಕೆ. ಸೊ ದಟ್ ಅವರು ಕಲೀಲಿ, ಅವರು ಪ್ರಾಕ್ಟೀಸ್ ಮಾಡಲಿ, ಅವ್ರಿಗೂ ಒಳ್ಳೆ ರಿಸಲ್ಟ್ ಬಂದು ನಿಮಗೊಂದು ಥ್ಯಾಂಕ್ ಯು ಹೇಳಲಿ ಅಲ್ವಾ? ಸೊ ದಟ್ಸ್ ವೈ ಆದಷ್ಟು ಶೇರ್ ಮಾಡಿ. ಡನ್? ಎಸ್, ರೆಡಿ? ಲೆಟ್ಸ್ ಸ್ಟಾರ್ಟ್. ಎಲ್ಲರೂ ರೆಡಿ ಇಟ್ಕೊಂಡಿದ್ದೀರಾ? ವೈಟ್ ಶೀಟ್, ರೆಡ್ ಕಲರ್ ಮಾರ್ಕರ್, ರೆಡ್ ಕಲರ್ ಪೆನ್, ವಾಟರ್ ಬಾಟಲ್, ಕ್ಯಾಂಡಲ್ ಅಥವಾ ದೀಪ, ಮ್ಯಾಚ್ ಬಾಕ್ಸ್, ತಟ್ಟೆ ಅಥವಾ ಬೌಲ್, ಜೊತೆಗೆ ಇಫ್ ಯು ಆರ್ ಹ್ಯಾವಿಂಗ್ ನಿಮ್ಮ ಕ್ರಿಸ್ಟಲ್ಸ್, ಸ್ಫಟಿಕ, ಬ್ರೇಸ್ಲೆಟ್ಸ್ ಆರ್ ಎನಿ ಯಂತ್ರ, ಅದನ್ನೆಲ್ಲ ನೀವು ಕ್ಲೆನ್ಸ್ ಮಾಡ್ಕೋಬೋದು, ಚಾರ್ಜ್ ಮಾಡ್ಕೋಬೋದು. ರೆಡ್ ಇದ್ರೆ ಒಳ್ಳೇದು. ಈಗಿಲ್ಲ ಅಂದರೆ ಏನು ಮಾಡ್ತೀರಾ, ಬ್ಲೂನಲ್ಲೇ ಮಾಡಿ. ರೆಡ್ ಇದ್ರೆ ಒಳ್ಳೇದು, ಇಲ್ವೇ ಇಲ್ಲ ಅಂದರೆ ಬ್ಲೂನಲ್ಲೂ ಮಾಡಿ. ಓಕೆ, ಸೊ ರೆಡಿ? ಎಲ್ಲರ ಹತ್ರ ರೆಡಿ ಇದ್ರೆ ಲೆಟ್ ಮಿ ನೋ. ಆರ್ ಅಂತ ಟೈಪ್ ಮಾಡಿ, ಚಾಟ್ ಬಾಕ್ಸಲ್ಲಿ ಆರ್ ಅಂತ ಟೈಪ್ ಮಾಡಿ. ಸೊ ದಟ್ ಶುರು ಮಾಡೋಣ.
ಎಸ್. ಪ್ರತಿಯೊಬ್ರು ಟೇಕ್ ವೈಟ್ ಶೀಟ್. ವೈಟ್ ಶೀಟ್ ನ ತಗೊಳ್ತೀರಾ ಅಥವಾ ಎಲ್ಲೋ ಇದ್ರೆ ಎಲ್ಲೋ ತಗೊಳ್ಳಿ. ವೈಟ್ ಶೀಟ್. ಟೇಕ್ ರೆಡ್ ಕಲರ್ ಮಾರ್ಕರ್ ಅಥವಾ ರೆಡ್ ಕಲರ್ ಪೆನ್, ಸ್ಕೆಚ್ ಪೆನ್. ಹೀಗೆ ಇಟ್ಕೊಳ್ಳಿ, ಶೀಟ್ನ ಹೀಗೆ ಇಟ್ಕೊಳ್ಳಿ. ಹೀಗೆ ಬೇಡ, ಲ್ಯಾಂಡ್ಸ್ಕೇಪ್ ಬೇಡ, ಪೋರ್ಟ್ರೇಟ್ ಎಲ್ಲ ಇಟ್ಕೊಳ್ಳಿ. ನಿಮ್ಮ 5 ವಿಶಸ್, ಈ ರೀತಿಯೊಳಗೆ ಬೇಕಾಗಿರೋದು 5 ವಿಶಸ್, 5 ಗುರಿಗಳು, ನಿಮ್ಮ ಆಸೆಗಳು, ಡಿಸೈರ್ಸ್ ಏನಿರುತ್ತೆ ಅದನ್ನ ನಾವು ಮ್ಯಾನಿಫೆಸ್ಟ್ ಮಾಡಲಿಕ್ಕೆ ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ನ ಸಲ್ಲಿಸ್ತೀವಿ, ಬಿಕಾಸ್ ಆಲ್ರೆಡಿ ಆಗಿದೆ ಅನ್ನೋ ಥರ. ಸೊ 5 ವಿಶಸ್ನ ನಾವು ಒಂದು ಅಫರ್ಮೇಷನ್ ರೂಪದಲ್ಲಿ ಬರಿತೀವಿ. ಏನು ಅಫರ್ಮೇಷನ್ ಅಂದರೆ ಅದು ಆಲ್ರೆಡಿ ಆಗಿದೆ, ಆಗ್ತಾ ಇದೆ ಅಥವಾ ಸಿಕ್ಕಿದೆ ಅನ್ನೋ ರೀತಿ ಒಂದು ಅಫರ್ಮೇಷನ್ ರೂಪದಲ್ಲಿ ಬರೆಯುವಂಥದ್ದು. ಓಕೆ, ನಾವು ಯಾವುದ್ರ ಬಗ್ಗೆ ಬರಿಬೋದು? 5 ವಿಷಸ್ ಕ್ಯಾನ್ ಬಿ ಎನಿಥಿಂಗ್. ಒಂದು ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಬರಿಬೋದು, ನಿಮ್ಮಲ್ಲಿ ಕೆಲವು ಬ್ಲಾಕೇಜಸ್, ನಿಮ್ಮಲ್ಲಿ ಏನಾದರೂ ಅಚೀವ್ ಮಾಡಬೇಕು, ನಿಮ್ಮ ಪರ್ಸ್ನಾಲಿಟಿಲಿ ಚೇಂಜಸ್ ಮಾಡ್ಕೋಬೇಕು, ಅದ್ರ ಬಗ್ಗೆ ಬರಿಬೋದು. ಆರೋಗ್ಯದ ಬಗ್ಗೆ ಬರಿಬೋದು, ಅಥವಾ ನಿಮ್ಮ ಒಂದು ರಿಲೇಷನ್ಶಿಪ್ ಬಗ್ಗೆ ಬರಿಬೋದು, ಫ್ಯಾಮಿಲಿ ಬಗ್ಗೆ, ಅಥವಾ ನಿಮ್ಮ ಕರಿಯರ್, ಜಾಬ್, ಬಿಸ್ನೆಸ್ ಬಗ್ಗೆ ಬರಿಬೋದು, ಫೈನಾನ್ಸ್ ಬಗ್ಗೆ ಬರಿಬೋದು, ದುಡ್ಡಿನ ಹಣಕಾಸಿನ ಬಗ್ಗೆ ಬರಿಬೋದು. ಆರ್ ಎನಿಥಿಂಗ್ ವಾಟ್ ಯು ಬೈ. ಬೈಕ್ ತೊಗೋಬೇಕು, ಕಾರ್ ತೊಗೋಬೇಕು, ಲ್ಯಾಪ್ಟಾಪ್ ತೊಗೋಬೇಕು, ಆರ್ ಎನಿಥಿಂಗ್ ವಾಟ್ ಯು ಬೈ. ಸೊ ಇದನ್ನು ಬೈ ಮಾಡಿದ್ದೀನಿ ಅಂತ ಹೇಳಿ ಬರೆಯುವಂಥದ್ದು. ಸೊ ಈ ಥರ ಎನಿ 5 ವಿಷಸ್ನ ನೀವು ರೆಡಿ ಮಾಡಿ ಇಟ್ಕೊಳ್ಳಿ ಮೈಂಡಲ್ಲಿ. ಅರ್ಥ ಆಗ್ತಾ ಇದೆಯಾ? ಎನಿಥಿಂಗ್, ಎನಿ ವಿಶ್ ಆಲ್ರೆಡಿ ಆಗಿದೆ ಅನ್ನೋ ರೀತಿ ಬರೆಯುವಂಥದ್ದು. ಈಗ ಸೈಟ್ ಏನು, ಸೈಟ್ ಆಲ್ರೆಡಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಒಳ್ಳೆ ಪ್ರೈಸ್ಗೆ, ಇನ್ನು ಜಾಸ್ತಿ ಪ್ರೈಸ್ಗೆ ಈಸಿಯಾಗಿ ಸೇಲ್ ಆಗಿದೆ, ಐ ಆಮ್ ವೆರಿ ಹ್ಯಾಪಿ ಅಂತ ಹೇಳಿ ಥ್ಯಾಂಕ್ ಯು ಅಂತ ಬರಿತೀರ ಈ ರೀತಿಯಾಗಿ. ಸೊ ಎಕ್ಸಾಂಪಲ್ ಕೊಡ್ತೀನಿ ಇನ್ನೊಂದೆರಡು. ಈಗ ಲೆಟ್ಸ್ ಸೇ ಮನಿ ವಿಚಾರದಲ್ಲಿ ಬರೀತೀರಾ ಅಂದರೆ ಹೇಗೆ? ಎಕ್ಸಾಂಪಲ್, ಸೊ ನಾನು ಐ ಆಮ್ ಸೋ ಹ್ಯಾಪಿ ದಟ್ ಐ ಹ್ಯಾವ್ ರಿಸೀವ್ಡ್, ಐ ಹ್ಯಾವ್ ಅರ್ನ್ಡ್, ದುಡ್ದಿದ್ದೀನಿ ಅಥವಾ ರಿಸೀವ್ ಮಾಡಿದ್ದೀನಿ 5 lakh rupees. ಎಕ್ಸಾಂಪಲ್, 5 lakh ಅಂದರೆ 5 lakh rupees. ಆರ್ ಯು ಕ್ಯಾನ್ ಪುಟ್ ಯುವರ್ ಮನಿ, ನಿಮ್ಮ ಅಮೌಂಟ್ ನೀವು ಹಾಕ್ಬೋದು. ಆಲ್ರೆಡಿ ರಿಸೀವ್ ಮಾಡಿದ್ದೀನಿ, ಪಡ್ಕೊಂಡಿದ್ದೀನಿ, ಥ್ಯಾಂಕ್ ಯು ಅಂತ ಬರೆಯುವಂಥದ್ದು. ಆರೋಗ್ಯದ ಬಗ್ಗೆ ಅಂದರೆ ಏನರ್ಥ? ಹ್ಯಾವ್ ರೆಡ್ಯೂಸ್ಡ್ ಹ್ಯಾಪಿಲಿ ಈಸಿಲಿ 5 kilos, ಥ್ಯಾಂಕ್ ಯು ಯೂನಿವರ್ಸ್, ಈ ರೀತಿ ಬರೆಯುವಂಥದ್ದು. ಓಕೆ, ಅಥವಾ ಜಾಬ್ ಅಥವಾ ಬಿಸ್ನೆಸ್ ಅಂದರೆ, ಸೊ ಐ ಹ್ಯಾವ್ ಗಾಟ್ ದ ಪ್ರಮೋಷನ್ ವಿತ್ ಸಮ್ ಎಕ್ಸ್ ಅಮೌಂಟ್ ಇನ್ಕ್ರಿಮೆಂಟ್ ಜೊತೆಗೆ ನನಗೆ ಪ್ರಮೋಷನ್ ಸಿಕ್ಕಿದೆ, ಥ್ಯಾಂಕ್ ಯು ಯೂನಿವರ್ಸ್, ಈ ರೀತಿಯಾಗಿ ಬರೆಯುವಂಥದ್ದು. ಸೊ ಎನಿಥಿಂಗ್ ವಿಶನ್ನ ನೀವು ಆಲ್ರೆಡಿ ಆಗಿದೆ, ಆಗ್ತಾ ಇದೆ, ಆಗೋಗಿದೆ ಅನ್ನೋ ರೀತಿ ಬರೆಯುವಂಥದ್ದು. ಡನ್. ಕನ್ನಡದಲ್ಲಾದರೂ ಬರೀರಿ, ಇಂಗ್ಲೀಷಲ್ಲಾದರೂ ಬರೀರಿ. ಸೊ ಟೇಕ್ ದ ವೈಟ್ ಶೀಟ್, ರೆಡ್ ಕಲರ್ ಮಾರ್ಕರ್, ಹೆಡಿಂಗ್ ಅಲ್ಲಿ ದೊಡ್ಡದಾಗಿ ಬರೀತೀರಾ, ಟು ಮೈ ಡಿಯರ್ ಯೂನಿವರ್ಸ್, ಟು ಮೈ ಡಿಯರ್ ಯೂನಿವರ್ಸ್. ಕನ್ನಡದಲ್ಲಿ ಬರೆಯೋರು ಪ್ರೀತಿಯ ಬ್ರಹ್ಮಾಂಡವೇ. ಮತ್ತೆ ಕೆಳಗಡೆ ಬರೀರಿ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. 3 ಬಾರಿ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. Write like this, my dear universe, thank you, thank you, thank you. ಈಗ ಪ್ರತಿಯೊಬ್ಬರು ಏನು ಮಾಡಿನ, ನಿಮ್ಮ ವಿಶಸ್ನ ಬರೆಯೋಣ. ಓಕೆ, 1 2 3 4 5, 5 ವಿಶಸ್ನ 1 by 1 ಕೆಳಗಡೆ ಬರೀತೀರ. ನಾವು ಬರಿಬೇಕಾದ್ರೆ ಸ್ನೇಹಿತರೆ ವಿತ್ ಲಾಡ್ ಆಫ್ ಎನರ್ಜಿಯಿಂದ ಬರೀರಿ, ಖುಷಿಯಿಂದ ಬರೀರಿ, ಪಾಸಿಟಿವಿಟಿಯಿಂದ ಬರೀರಿ, ಎನರ್ಜಿ ಕೊಡಿ, ಆ ವಿಷಸ್ಗೆ ಎನರ್ಜಿ ಕೊಡ್ತಾ ಬರೀರಿ ಪ್ರತಿಯೊಂದು. ಓಕೆ, ರೆಡಿ ಮಾಡಿ, ಎಲ್ಲರೂ ಬರೀರಿ.
ಕ್ಯಾಮ್ರಾ ಆಫ್ ಆಗಿರೋರು ಬರಿತಾ ಇದ್ದೀರಾ ಅಂತ ಅನ್ಕೊಂಡಿದೀನಿ. ಲಾಸ್ಟ್ ಅಲ್ಲಿ ಆದ ನಂತರ ಮತ್ತೆ ಕೆಳಗಡೆ ಬರೀತೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. ನಿಮ್ಮ ಸೈನ್ ಮಾಡ್ತೀರಾ. ಲಾಸ್ಟ್ ಅಲ್ಲಿ ಮತ್ತೆ ಬರೀತೀರಾ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. ಆದ ನಂತರ ಕಾರ್ನರ್ ಅಲ್ಲಿ ಸಿಗ್ನೇಚರ್ ಸಹಿಯನ್ನ ಹಾಕ್ತೀರಾ. ಡನ್. ಆಯ್ತಾ ಎಲ್ಲರದು? ಸೊ ಹೋಲ್ಡ್ ಲೈಕ್ ದಿಸ್. ಬರ್ದಿರೋದು ನನ್ನ ಕಡೆ ಇದೆ, ಬರ್ದಿರೋದು ನನ್ನ ಕಡೆ ಇದೆ. ಫೋಲ್ಡ್ ಹೆಂಗ್ ಮಾಡ್ತೀರಾ? ಫೋಲ್ಡ್ ಮೇಲ್ಗಡೆಯಿಂದ ಈ ತರ ಫೋಲ್ಡ್ ಮಾಡೋಂಥದ್ದು. ಫಸ್ಟ್ ಏನ್ ಮಾಡಿ, ಬರ್ದಿರೋದನ್ನ ಓದ್ಕೊಳ್ಳಿ ಒಂದ್ಸರಿ. ನೀವೇನ್ ಬರ್ದಿದ್ದೀರಾ ಓದಿ, ಫೀಲ್ ಮಾಡಿ, ಆಸ್ ಇಫ್ ಈ ಎಲ್ಲ ವಿಷಸ್ ನಿಮ್ಗೆ ಈಸಿಯಾಗಿ ಅಚೀವ್ ಆಗ್ತಾ ಇದೆ, ಅಚೀವ್ ಆಗಿದೆ. ಈಚ್ ನಿಮ್ಮ ವಿಷಸ್ನ ಓದಿ ಒಂದ್ಸರಿ. ಈಗ ಮೇಲ್ಗಡೆಯಿಂದ ಫೋಲ್ಡ್ ಮಾಡ್ತೀರಾ ನಿಮ್ ಕಡೆಗೆ. ಅಗೇನ್ ಟರ್ನ್ ಮಾಡ್ತೀರಾ, ಮತ್ತೆ ಮೇಲ್ಗಡೆಯಿಂದ ನಿಮ್ ಕಡೆಗೆ ಫೋಲ್ಡ್ ಮಾಡ್ತೀರಾ. ದಟ್ಸ್ ಇಟ್. ಓಕೆ, ದಟ್ಸ್ ಇಟ್. ಸಿಂಪಲ್ 2 ಸ್ಟೆಪ್ಸ್. ಅಗೇನ್ ಐಲ್ ಶೋ, ಮತ್ತೆ ತೋರಿಸ್ತೀನಿ ನೋಡಿ. ಬರ್ದಿರೋದು ನನ್ನ ಕಡೆಗಿದೆ, ಸರಿನಾ? ಸೊ ಮೇಲ್ಗಡೆಯಿಂದ ನಿಮ್ ಕಡೆಗೆ ಫೋಲ್ಡ್ ಮಾಡ್ತೀರಾ 1 ರೌಂಡ್, ಮತ್ತೆ ಟರ್ನ್ ಮಾಡಿ, ಮತ್ತೆ ಮೇಲ್ಗಡೆಯಿಂದ ನಿಮ್ ಕಡೆಗೆ ಫೋಲ್ಡ್ ಮಾಡ್ತೀರಾ. ದಟ್ಸ್ ಇಟ್. ಓಕೆ, ಡನ್. ಸೊ ಈಗ ಇದನ್ನ ಕೈಯಲ್ಲಿ ಇಟ್ಕೊಂಡು ಎನರ್ಜಿ ಕೊಡೋಣ, ಚಾರ್ಜ್ ಮಾಡೋಣ. ಕೈಯಲ್ಲಿ ಇಟ್ಕೊಂಡು ಎನರ್ಜಿ ಕೊಡೋಣ, ಚಾರ್ಜ್ ಮಾಡೋಣ. ಪ್ರತಿಯೊಬ್ಬರು ಸಿಟ್ ಸ್ಟ್ರೈಟ್, ಸಿಟ್ ಸ್ಟ್ರೈಟ್. ದೀಪ ಹಚ್ಚಿ, ಕ್ಯಾಂಡಲ್ ಹಚ್ಚಿ, ದೀಪ ಹಚ್ಚಿ. ಕ್ಯಾಂಡಲ್ ಅಥವಾ ದೀಪ ಏನ್ ಇಟ್ಕೊಂಡಿದ್ದೀರಾ, ಲೈಟ್ ದ ಲ್ಯಾಂಪ್.
Take the sheet, hold it in your both hands. ಎರಡೂ ಕೈಲಿ ಇಟ್ಕೊಳ್ಳಿ. Sit straight, close your eyes, ಕಣ್ ಮುಚ್ಕೊಳ್ಳಿ. ದೀರ್ಘವಾದ ಉಸಿರಾಟವನ್ನು ಮಾಡ್ತಾ ಕಣ್ಮುಂದೆ ಮಾತಾ ಪಿತಾ ಗುರು ದೇವರನ್ನೆಲ್ಲ ನೆನಪಿಸ್ಕೊಳ್ಳಿ. ನಿಮ್ಮ ಇಷ್ಟ ದೇವರು, ಮನೆ ದೇವರು, ಗುರು ಹಿರಿಯರು, ಪೂರ್ವಜರನ್ನೆಲ್ಲ ನೆನಪಿಸ್ಕೊಳ್ಳಿ. ಪ್ರೇ ಮಾಡ್ಕೊಳ್ಳಿ, ಬ್ಲೆಸ್ಸಿಂಗ್ಸ್ನ ಪಡ್ಕೊಳ್ಳಿ. ಎಲ್ಲ ನನ್ನ ವಿಶಸ್ ಅತಿ ಈಸಿಯಾಗಿ, ವೇಗವಾಗಿ ಎಲ್ಲ ಅಚೀವ್ ಆಗೋ ಥರ ನನಗೆ ಆಶೀರ್ವಾದಿಸಿ, ಬ್ಲೆಸ್ಸಿಂಗ್ಸ್ ಕೊಡಿ ಅಂತ ಪ್ರೇ ಮಾಡ್ಕೊಳ್ಳಿ. ಇಮ್ಯಾಜಿನ್ ಮಾಡಿ, ಕಣ್ಮುಂದೆ ಕಲ್ಪನೆ ಮಾಡಿ, ಬರ್ದಿರ್ತಕ್ಕಂಥ ಎಲ್ಲ ವಿಶಸ್ ಈಸಿಯಾಗಿ ಅಚೀವ್ ಮಾಡ್ತಾ ಇದ್ದೀರಾ. 1 by 1 ಪ್ರತಿಯೊಂದನ್ನು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸನ್ನಿವೇಶಗಳು, ಸಂದರ್ಭಗಳು, ಅವಕಾಶಗಳನ್ನೆಲ್ಲ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ನೀವು ಅನ್ಕೊಂಡಿದ್ದಕ್ಕಿಂತ ಇನ್ನ ಬೇಗ ಈಸಿಯಾಗಿ ಅಚೀವ್ ಆಗಿದೆ, ಅಚೀವ್ ಆಗ್ತಾ ಇದೆ. ಫೀಲ್ ಮಾಡಿ, ಆ ಖುಷಿನ ಫೀಲ್ ಮಾಡಿ. ಇಮ್ಯಾಜಿನ್ ಮಾಡಿ ಆ ಅಚೀವ್ ಮಾಡಿರೋ ಸಮಯದಲ್ಲಿ ಹೇಗೆ ಅನ್ನಿಸ್ತಾ ಇದೆ. ಅವಾಗ ಯು ಫೀಲಿಂಗ್ ಯಾವ ಥರ ಎಲ್ಲರೂ ನಿಮಗೆ ವಿಶ್ ಮಾಡ್ತಾ ಇದ್ದಾರೆ, ಕಂಗ್ರಾಟ್ಸ್ ಹೇಳ್ತಾ ಇದ್ದಾರೆ. ಇಮ್ಯಾಜಿನ್ ಮಾಡಿ. ಆ ಖುಷಿನ ಫೀಲ್ ಮಾಡ್ತಾ ಹಸ್ತಗಳ ಮುಖಾಂತರ ಆ ವಿಶ್ ಲೆಟರ್ಗೆ ಎನರ್ಜಿ ಕೊಡಿ, ಚಾರ್ಜ್ ಮಾಡಿ. ಥ್ಯಾಂಕ್ ಯು ಹೇಳಿ, ಗ್ರ್ಯಾಟಿಟ್ಯೂಡ್ನ ಸಲ್ಲಿಸಿ. ಥ್ಯಾಂಕ್ ಯು ಮೈ ಡಿಯರ್ ಲೆಟರ್, ವಿಶ್ ಲೆಟರ್. ಎಸ್, ಹಾಗೆ ಕಣ್ಣು ಮುಚ್ಕೊಂಡು ಯಾರ್ಯಾರ ಹತ್ರ ಎಲ್ಲ ಕ್ರಿಸ್ಟಲ್ಸ್ ಯಂತ್ರಗಳಿದೆ ಅದನ್ನೆಲ್ಲ ಕೈಯಲ್ಲಿ ಇಟ್ಕೊಳ್ಳಿ. ಯಾರ ಹತ್ರ ಇಲ್ಲ ಅವರು ನೀರ್ ಬಾಟಲ್ನ ಕೈಯಲ್ಲಿ ಇಟ್ಕೊಳ್ಳಿ. ಯಾರ್ಯಾರ ಹತ್ರ ಎಲ್ಲ ಕ್ರಿಸ್ಟಲ್ಸ್ ಯಂತ್ರಗಳು ಎಲ್ಲ ಇದೆ ಅದನ್ನೆಲ್ಲ ಕೈಯಲ್ಲಿ ಇಟ್ಕೊಳ್ತೀರಾ. ಯಾರ ಹತ್ರ ಇಲ್ಲ ಅವರೆಲ್ಲ ನೀರ್ ಬಾಟಲ್ನ ಕೈಯಲ್ಲಿ ಇಟ್ಕೊಳ್ತೀರಾ. ಹಸ್ತಗಳ ಮುಖಾಂತರ ಫೀಲ್ ಮಾಡಿ, ಯೂನಿವರ್ಸ್ ಇಂದ ಎನರ್ಜಿನ ಪಡ್ಕೊಂಡು ರೀಚಾರ್ಜ್ ಮಾಡ್ತಾ ಇದ್ದೀರಾ, ಎನರ್ಜೈಸ್ ಮಾಡ್ತಾ ಇದ್ದೀರಾ. ನಿಮ್ಮ ವಿಶಸ್ ಎಲ್ಲ ಫುಲ್ಫಿಲ್ ಆಗಲಿಕ್ಕೆ ಎಲ್ಲ ಟೂಲ್ಸ್ ಅನ್ನ ನೀವು ಎನರ್ಜೈಸ್ ಮಾಡ್ತಾ ಇದ್ದೀರಾ, ಚಾರ್ಜ್ ಮಾಡ್ತಾ ಇದ್ದೀರಾ ಹೈ ಎನರ್ಜಿಯಿಂದ, ಯೂನಿವರ್ಸ್ ಇಂದ. ಹಸ್ತಗಳ ಮುಖಾಂತರ ಎನರ್ಜಿ ಟ್ರಾನ್ಸ್ಫರ್ ಮಾಡಿ. ಯಂತ್ರಗಳಿಗೆ, ಕ್ರಿಸ್ಟಲ್ಸ್ಗೆ, ಅವ್ರ ನೀರ್ ಬಾಟಲ್ಗೆ ಎನರ್ಜಿ ಕೊಡಿ. ನಿಮ್ಮ ವಿಶಸ್ ಎಲ್ಲ ಇಮ್ಯಾಜಿನ್ ಮಾಡಿ ಇನ್ನೊಮ್ಮೆ. ಥ್ಯಾಂಕ್ ಯು ಹೇಳಿ ಯೂನಿವರ್ಸ್ಗೆ, ಇದೆಲ್ಲ ಕಲ್ಪಿಸ್ಕೊಟ್ಟಿದ್ದಕ್ಕೆ, ಅಚೀವ್ ಮಾಡೋದಕ್ಕೆ, ಸಹಾಯ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ಫೀಲ್ ಮಾಡಿ ಗ್ರ್ಯಾಟಿಟ್ಯೂಡ್ನ, ಬ್ಲೆಸ್ಸಿಂಗ್ಸ್ನ ಫೀಲ್ ಮಾಡಿ. ಎಸ್, ಕೀಪ್ ಇಟ್ ಡೌನ್. ಬಾಟಲ್ ಅಥವಾ ಕ್ರಿಸ್ಟಲ್ಸ್ ಎಲ್ಲ ಕೆಳಗಡೆ ಇಡ್ತೀರಾ. ನೆಕ್ಸ್ಟ್ ಸ್ಟೆಪ್, ಬೌಲ್ ಅಥವಾ ತಟ್ಟೆ ಏನಿದೆ ಅದನ್ನು ತಗೊಳ್ಳಿ. ಹೋಲ್ಡರ್ ಸಹಾಯದಿಂದ ಈ ಒಂದು ವಿಶ್ ಲೆಟರ್ ಏನಿದೆ
ಇದನ್ನ ಬರ್ನ್ ಮಾಡ್ತೀರಾ. ಬರ್ನ್ ಮಾಡಿ ಇದರ ಆಶಸ್ ಎಲ್ಲ ತಟ್ಟೆ ಒಳಗಡೆ ಅಥವಾ ಬೌಲ್ ಒಳಗಡೆ ಬೀಳೋ ತರ ಫೀಲ್ ಮಾಡಿ, ಆಸ್ ಇಫ್ ನಿಮ್ಮ ವಿಶಸ್ಗೆ ಒಂದು ಎನರ್ಜಿ ಸಿಗ್ತಾ ಇದೆ. ಓಕೆ, ಡನ್. ಕ್ಯಾಂಡಲ್ ದೀಪ ಹಾಗೆ ಇರಲಿ, ಧ್ಯಾನ ಮಾಡೋಣ, ಮೆಡಿಟೇಷನ್ ಮಾಡೋಣ. ಸೊ ಈಗ ಬರ್ನ್ ಆದ್ಮೇಲಿಂದ ಈ ಆಶಸ್ ಏನಿದೆ ತಟ್ಟೆ ಒಳಗಡೆ ಅಥವಾ ಬೌಲ್ ಒಳಗಡೆ ಇರೋದನ್ನ ಯೂನಿವರ್ಸ್ಗೆ ಸಬ್ಮಿಟ್ ಮಾಡಿ ಬರೋಣ. ಸರಿನಾ? ರೈಟ್ ನಾವು ಎಲ್ಲರೂ ಆಚೆ ಹೋಗ್ತೀರಾ, ಟೆರೆಸ್, ಬಾಲ್ಕನಿ ಅಥವಾ ಹೊರಗಡೆ ಹೋಗ್ಬಿಟ್ಟು ಆಕಾಶವನ್ನು ನೋಡ್ತಾ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ, ಈ ಒಂದು ತಟ್ಟೆ ಬೌಲ್ನ ತೋರಿಸ್ತಾ ಬ್ಲೋ ಮಾಡಿ, ಆಶಸ್ ಎಲ್ಲ ಆಕಾಶಕ್ಕೆ ಗಾಳಿಗೆ ತಲುಪೋ ಥರ ಬ್ಲೋ ಮಾಡಿಬಿಟ್ಟು 30 ಸೆಕೆಂಡ್ಸ್ 30 ಸೆಕೆಂಡ್ ಅಲ್ಲೇ ನಿಂತ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ, ಪ್ರೇ ಮಾಡ್ಕೊಳ್ಳಿ, ಇಮ್ಯಾಜಿನ್ ಮಾಡಿ, ವಿಜುವಲೈಸ್ ಮಾಡಿ ನಿಮ್ಮ ವಿಶಸ್ ಎಲ್ಲ ಅಚೀವ್ ಆಗಿರೋ ಥರ. ದೆನ್ ಕಮ್ ಬ್ಯಾಕ್, ಮತ್ತೆಲ್ಲರೂ ವಾಪಸ್ ಬನ್ನಿ. ಡೂ ಇಟ್ ರೈಟ್ ನಾವು. ಸೊ ನಾನು ಮಾಡಿ ಬರ್ತೀನಿ, ಮಿಕ್ಕಿದವರೆಲ್ಲರೂ ಮಾಡಿ ಬನ್ನಿ. ಎಸ್, ಡನ್. ಯಾರೆಲ್ಲ ಬಂದಿದ್ದೀರಾ? ಕ್ಯಾಮ್ರಾ ಆನ್ ಆಗಿರೋರು ಕಾಣಿಸ್ತಾ ಇದ್ದೀರಾ? ಕ್ಯಾಮ್ರಾ ಆಫ್ ಆಗಿರೋರು ಗೊತ್ತಾಗಲ್ಲ, ಚಾಟ್ ಬಾಕ್ಸಲ್ಲಿ ಹಾಕಿ ಡನ್ ಅಂತ. ನೆಕ್ಸ್ಟ್, ಇವತ್ತು ನಿಮ್ಗೆಲ್ಲರಿಗೂ ಒಂದೊಂದು ಸ್ಪೆಷಲ್ ಆಗಿ ಮ್ಯಾನಿಫೆಸ್ಟೇಷನ್ಗೆ ಒಂದು ಟೆಕ್ನಿಕ್ ಕೊಡ್ತೀನಿ.
I'll give one beautiful healing code. Okay? ಸೊ ಈಗ ನೀವೆಲ್ಲ ವಿಶಸ್ನ ಏನು ಬರ್ದಿದ್ದೀರಾ, ಯೂನಿವರ್ಸ್ಗೆ ಸಬ್ಮಿಟ್ ಮಾಡಿದ್ದೀರಾ. ಟ್ರಸ್ಟ್ ದ ಯೂನಿವರ್ಸ್. ಓಕೆ, ನಿಮ್ಮ ವಿಶಸ್ನೆಲ್ಲ ಯೂನಿವರ್ಸ್ಗೆ ತಲುಪಿಸಿದ್ದೀರಾ. ಜಸ್ಟ್ ಡೂ ಇಟ್. ನಿಮ್ಮ ಆಕ್ಷನ್, ನಿಮ್ಮ ಕರ್ಮಗಳನ್ನ ನೀವು ಮಾಡಿ ಯೂನಿವರ್ಸ್ ಅಚೀವ್ ಮಾಡೋ ಥರ ಮಾಡಿಸುತ್ತೆ. ಅವಕಾಶಗಳು ಕೊಡುತ್ತೆ, ನೀವು ಆಕ್ಷನ್ಸ್ ತಗೋಬೇಕು, ಸ್ಟೆಪ್ಸ್ ತಗೋಬೇಕು. ಅದ್ರ ಜೊತೆಗೆ ಯೂಸ್ ದಿಸ್ ಒಂದು ಬ್ಯೂಟಿಫುಲ್ ಹೀಲಿಂಗ್ ಕೋಡ್ 2190. 2190. Wish fulfillment. ಇದನ್ನ ಗ್ರೀನ್ ಕಲರ್ ಪೆನ್ನಲ್ಲಾದ್ರೂ ಬರೀರಿ, ಒಳ್ಳೇದು ಗ್ರೀನಲ್ಲಿ ಬರೆದ್ರೆ. ಇಲ್ವೇ ಇಲ್ಲ ಅಂದ್ರೆ ಬ್ಲೂನಲ್ಲಾದ್ರೂ ಬರೀರಿ, ಸರಿನಾ? ಎಲ್ಲಿ ಬರಿಬೇಕು ಸರ್? ನಿಮ್ಮ ಲೆಫ್ಟ್ ಹ್ಯಾಂಡ್ ಮೇಲೆ, ಲೆಫ್ಟ್ ಹ್ಯಾಂಡ್ ರಿಸ್ಟ್, ಲೆಫ್ಟ್ ಹ್ಯಾಂಡ್ ರಿಸ್ಟ್. ಓಕೆ, ಇಲ್ಲಿ ವಾಚ್ ಕಟ್ತಿರಲ್ಲ, ವಾಚ್ ಕಟ್ಕೊಳ್ತಿರಲ್ಲ, ಅಲ್ಲಿ 2190 ಬರ್ಕೊಳ್ತಿಲ್ಲ. ಡೈಲಿ ಬೆಳಗ್ಗೆ ಎದ್ದು ರೆಡಿ ಆದಾಗ ಬರ್ಕೊಳ್ಳಿ. ಬರ್ಕೋಬೇಕಾದ್ರೆ ನಿಮ್ಮ ವಿಶಸ್ನೆಲ್ಲ ನೆನಪಿಸ್ಕೊಳ್ಳಿ. ಈಗ ನೀವು ಬರ್ದ್ರಲ್ವಾ, ಅದನ್ನೆಲ್ಲ ನೆನಪಿಸ್ಕೊಳ್ತಾ ಫೀಲ್ ಮಾಡ್ತಾ ಬರೀರಿ. ಇನ್ನೊಂದ್ಸರಿ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ, ಇದೆಲ್ಲ ಅಚೀವ್ ಆಗಿದೆ ಅಂತ ಹೇಳ್ಬಿಟ್ಟು ಬರೆದ್ಬಿಟ್ಟು ಬಿಡಿ. ರಾತ್ರಿವರೆಗೂ ಅದ್ರ ಪಾಡ್ಗದಿರುತ್ತೆ, ನೋಡ್ತಾ ಇರ್ತೀರ, ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಸೊ ಹೀಲಿಂಗ್ ಕೋಡ್ ನಂಬರ್ಸ್ನ ಒಂದು ವೈಬ್ರೇಷನ್ ನಿಮ್ಮ ಲೈಫಲ್ಲಿ ಅಟ್ರಾಕ್ಟ್ ಮಾಡುತ್ತೆ, ಬೇಗ ಅಚೀವ್ ಆಗೋ ಥರ ಮಾಡಿಸುತ್ತೆ. ಓಕೆ, ಸೊ ಡೈಲಿ ಬರೀರಿ. ಯು ವಿಲ್ ಸಿ ಮ್ಯಾಜಿಕ್ಸ್. ನಿಮ್ಮ ಲೈಫಲ್ಲಿ ಅದ್ಭುತವಾದ ರಿಸಲ್ಟ್ಸ್ನ ನೋಡ್ತೀರ. ಡನ್? ಎಸ್. ಈಗ ನಾವು ಮಾಡೋಣ ಒಂದು ಅದ್ಭುತವಾದ ಧ್ಯಾನ. ಕ್ಯಾಂಡಲ್ ಅಥವಾ ದೀಪ ಏನಿದೆ ಮುಂದೆಗಡೆ ಇಟ್ಕೊಳ್ಳಿ. ಹಾಗೆ ಎಲ್ಲಿ ಬರಿಬೇಕು? ಲೆಫ್ಟ್ ಹ್ಯಾಂಡ್ ಮೇಲೆ, ಎಡಗೈ ರಿಸ್ಟ್ ಹತ್ರ. ವಾಚ್ ಕಟ್ತಿರಲ್ವಾ, ಅಲ್ಲಿ, ಇಲ್ಲಿ, ಇಲ್ಲಿಂದ ಎಲ್ಲಿ ಬೇಕಾದ್ರೂ ಬರಿಬೋದು. ಇಲ್ಲಿ ಬರ್ಕೊಳ್ಳಿ. ಲೆಫ್ಟ್ ಹ್ಯಾಂಡ್, ಕರೆಕ್ಟ್. ಸೊ ಸ್ನೇಹಿತರೆ, ಅದ್ಭುತವಾದ ಒಂದು ಅಮಾವಾಸ್ಯೆ ರಿಚುವಲ್ನ ಒಂದು ಧ್ಯಾನ ಮಾಡೋಣ. ಐ ವಾಂಟ್ ಎಲ್ಲರೂ ಕೂಡ ಪ್ರತಿಯೊಬ್ಬರು ಮಾಡಬೇಕು. ಆದಷ್ಟು ಕ್ಯಾಮ್ರಾ ಆನ್ ಮಾಡ್ತಾ ಅಟೆಂಡ್ ಮಾಡಿ. ಈ ಧ್ಯಾನವನ್ನು ಕ್ಯಾಮ್ರಾ ಆನ್ ಮಾಡ್ತಾ ಮಾಡಿ, ಬಿಕಾಸ್ ಎನರ್ಜಿ ಸಿಗುತ್ತೆ ನಿಮಗೆ. ಆ್ಯಂಡ್ ಇಯರ್ಫೋನ್ ಅಥವಾ ಹೆಡ್ಫೋನ್ ಅಥವಾ ಹ್ಯಾಂಡ್ಸ್ ಫ್ರೀ ಇದ್ರೆ ಹಾಕ್ಕೊಳ್ಳಿ. ವೆರಿ ಪವರ್ಫುಲ್ ಆಗಿರುತ್ತೆ, ಕಿವಿಗೆ ಹಾಕ್ಕೊಳ್ಳಿ. ನಾವು ಒಬ್ಬರೇ ಕೂತು ಧ್ಯಾನ ಮಾಡಿದಾಗ ವೆರಿ ಗುಡ್, ಪವರ್ಫುಲ್ ಆ್ಯಕ್ಚುಲಿ. ಅದರಲ್ಲೂ ಹುಣ್ಣಿಮೆ ಅಮಾವಾಸ್ಯೆ ದಿನದಲ್ಲಿ ಧ್ಯಾನ ಮಾಡಿದಾಗ 10 ಪಟ್ಟು ಪವರ್ಫುಲ್. ಅದರಲ್ಲೂ ಸತ್ಸಂಗ, ಕಮ್ಯುನಿಟಿ, 400-500 ಜನ ಒಟ್ಟಿಗೆ ಧ್ಯಾನ ಮಾಡಿದಾಗ 100 ಪಟ್ಟು ಪವರ್ಫುಲ್. ಗುರುವಿನ ಜೊತೆ ಧ್ಯಾನ ಮಾಡಿದಾಗ ಇನ್ನಷ್ಟು ಪವರ್ಫುಲ್ ಅಲ್ವಾ? ಸೊ 5 ನಿಮಿಷ ನೀವು ಈ ಧ್ಯಾನ ಮಾಡಿದ್ರು ಕೂಡ ಇಟ್ ಈಸ್ ಲೈಕ್ ಮೋರ್ ಪವರ್ಫುಲ್. ಸೊ ಅದಕ್ಕೇನೆ ಎಲ್ಲರೂ ಮಾಡಿ. ಗ್ರೀನಲ್ಲಾದರೂ ಬರೀರಿ, ಬ್ಲೂನಲ್ಲಾದರೂ ಬರೀರಿ. ಡನ್? ಎಸ್. ಸೊ ಸಿಟ್ ಸ್ಟ್ರೈಟ್, ಸಿಟ್ ಸ್ಟ್ರೈಟ್. ಹಸ್ತದಲ್ಲಿ ಜ್ಞಾನ ಮುದ್ರೆ ಇಟ್ಕೊಳ್ಳಿ. ಬೆನ್ನು ನೇರ ಇಟ್ಕೊಳ್ಳಿ. ಶೋಲ್ಡರ್ ರಿಲ್ಯಾಕ್ಸ್. ನೋ ಬ್ಲ್ಯಾಕ್ ಪೆನ್. ಬ್ಲ್ಯಾಕ್ ಪೆನ್ ಯಾರು ಯೂಸ್ ಮಾಡಬೇಡಿ. ಓಕೆ, ಗ್ರೀನ್ ಆರ್ ಬ್ಲೂ. ಕ್ಲೋಸ್ ಯುವರ್ ಐಸ್. ಕಣ್ಣು ಮುಚ್ಕೊಳ್ಳಿ. ಡೀಪ್ ಇನ್ಹೇಲ್, ಎಕ್ಸೇಲ್ ಮಾಡಿ. ಫೋಕಸ್ ಪೂರ ಉಸಿರಾಟದ ಮೇಲೆ, ನಿಮ್ಮ ಥರ್ಡ್ ಐ ಮೇಲೆ. ವಂಡರ್ಫುಲ್ ಮಂತ್ರ ಮ್ಯೂಸಿಕ್ನ ಮೇಲೆ ಫೋಕಸ್ ಮಾಡಿ. ಡೀಪ್ ಮೆಡಿಟೇಟ್ ಮಾಡ್ತಾ ಹೋಗಿ.
जाड्यपापहरे देवी त्राहि मां शरणागतम् जटाजूटसमायुक्ते लोलजिह्वान्तकारिणि द्रुतबुद्धिकरे देवी त्राहि मां शरणागतम् सौम्यक्रोधधरे रूपे चण्डरूपे नमोऽस्तु ते सृष्टिरूपे नमस्तुभ्यं त्राहि मां शरणागतम् जडाना जडता हन्ति भक्ताना भक्तवत्सला मूढतां हर मे देवी त्राहि मां शरणागतम् वं ह्रूं ह्रूं कामये देवी बलिहोमप्रिये नमः उग्रताय नमो नित्यं त्राहि मां इन्द्रादिविलसदद्वन्द्ववन्दिते करुणामयी तारे ताराधिनाथास्ये त्राहि मां शरणागतम् अष्टभ्यां च चतुर्दश्यां नवम्यां यः पठेन्नरः षण्मासेः सिद्धिमाप्नोति नात्र कार्या विचारणा मोक्षार्थी लभते मोक्षं धनार्थी लभते धनम् विद्यार्थी लभते विद्यां विद्यां तर्कव्याकरणादिकम् इदं स्तोत्रं पठेद्यस्तु सततं श्रद्धयान्वितः तस्य शत्रुः क्षयं याति मा
स्वाहा प्रज्ञा प्रजायते पीडायां वापि सङ्ग्रामे जाड्ये दाने तथा भये यम् इदं पठति स्तोत्रं शुभं तस्य न संशयः ಡೀಪ್ ಇನ್ಹೇಲ್ ಮಾಡ್ತಾ ಎರಡೂ ಕೈನ ಮೇಲೆತ್ತಿ, ರೈಸ್ ಯುವರ್ ಹ್ಯಾಂಡ್ಸ್, ಫಿಂಗರ್ಸ್ ಓಪನ್. ಬ್ರಹ್ಮಾಂಡದ ಶಕ್ತಿಯ ಜೊತೆ ಕನೆಕ್ಟ್ ಮಾಡ್ಕೊಳ್ಳಿ. ನ್ಯೂ ಮೂನ್ ನ ಎನರ್ಜಿಯ ಜೊತೆ ಕನೆಕ್ಟ್ ಮಾಡ್ಕೊಳ್ಳಿ. ಎಕ್ಸ್ಪ್ರೆಸ್ ಮಾಡಿ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ಪ್ರತಿಯೊಂದು ನನ್ನ ಲೈಫಲ್ಲಿ ಇದೆಲ್ಲ ಗುರಿಗಳು ಅಚೀವ್ ಆಗಿದೆ, ವಿಶಸ್ ಎಲ್ಲ ಫುಲ್ಫಿಲ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಗ್ರ್ಯಾಟಿಟ್ಯೂಡ್ ನ ಸಲ್ಲಿಸ್ತಾ ಹೈ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ, ರೀಚಾರ್ಜ್ ಮಾಡ್ಕೊಳ್ಳಿ ಹಸ್ತಗಳ ಮುಖಾಂತರ. ಡೀಪ್ ಇನ್ಹೇಲ್ ಮಾಡಿ, ದೇಹ ಮನಸ್ಸು ಆತ್ಮವನ್ನ ರೀಚಾರ್ಜ್ ಮಾಡ್ಕೊಳ್ತಾ, ಹಸ್ತಗಳಲ್ಲಿ ಒಂದು ಗೋಲ್ಡನ್ ಕಲರ್ ಎನರ್ಜಿನ ತುಂಬಿಕೊಳ್ಳಿ. ಫೀಲ್ ಮಾಡಿ, ನಿಮ್ಮ ಒಂದು ಹಸ್ತದಲ್ಲಿ ಎನರ್ಜಿ ತುಂಬ್ತಾ ಇದೆ. ಎರಡೂ ಹಸ್ತವನ್ನ ಆಶೀರ್ವಾದ ರೂಪದಲ್ಲಿ ಇಟ್ಕೊಳ್ಳಿ, ಬ್ಲೆಸ್ಸಿಂಗ್ ರೂಪದಲ್ಲಿ ಹೋಲ್ಡ್ ಮಾಡಿ. ಸೆಷನ್ ಅಲ್ಲಿರೋ ಎಲ್ಲ ಕಮ್ಯುನಿಟಿ ಮೆಂಬರ್ಸ್ಗೂ ಎನರ್ಜಿ ಕೊಡಿ, ಬ್ಲೆಸ್ಸಿಂಗ್ಸ್ ಕೊಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ನೆನಪಿಸ್ಕೊಳ್ಳಿ, ಅವ್ರಿಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ಹಸ್ತವನ್ನ ನಿಮ್ ಕಡೆ ಟರ್ನ್ ಮಾಡ್ತಾ ನಿಮ್ಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಟ್ಕೊಳ್ಳಿ, ಎನರ್ಜಿ ಕೊಟ್ಕೊಳ್ಳಿ. ಎರಡು ಕೈನ ಜೋಡಿಸಿ ತಲೆಬಾಗಿ ನಮಸ್ಕಾರ ಮಾಡ್ತಾ, ಇವತ್ತಿನ ಈ ರಿಚುವಲ್ಸ್ಗೆ, ಕಮ್ಯುನಿಟಿಗೆ, ಸೆಷನ್ಗೆ ಥ್ಯಾಂಕ್ ಯು ಹೇಳ್ತಾ, ರಬ್ ಯೋರ್ ಪಾಮ್ಸ್. ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ, ದೇಹದ ಅವಶ್ಯಕತೆ ಇರೋ ಭಾಗಕ್ಕೆಲ್ಲ ಎನರ್ಜಿ ಕೊಡ್ತಾ, ಸ್ಲೋಲಿ ಅಂಡ್ ಜೆಂಟ್ಲಿ ಓಪನ್ ಯುವರ್ ಐಸ್. ಡ್ರಿಂಕ್ ವಾಟರ್, ನೀರು ಕುಡಿರಿ. ಆಕ್ಚುಲಿ ನಿಮ್ಗೆ ಹೇಳದ್ ಮರ್ತೆ, ಅರ್ಧ ಬಾಟಲ್ ನೀರು ಕುಡಿತೀರಾ, ಇನ್ ಅರ್ಧ ಬಾಟಲ್ ನೀರನ್ನ ಗಿಡಕ್ಕೆ ಹಾಕ್ತೀರಾ. ಓಕೆ, ಅರ್ಧ ಬಾಟಲ್ ನೀರು ಚಾರ್ಜ್ ಮಾಡಿದಿರ ನೀರನ್ನ ನಿಮ್ಮ ವಿಶಸ್ ಜೊತೆ ಅವಾಗ್ಲೇ, ರೈಟ್? ಸೊ ಅರ್ಧ ಬಾಟಲ್ ನೀರು ಕುಡಿತೀರಾ. ಸೊ ನಿಮ್ಮ ದೇಹದಲ್ಲಿ ಆ ನೀರು ಅಚೀವ್ ಮಾಡೋ ಥರ, ಮ್ಯಾನಿಫೆಸ್ಟ್ ಮಾಡೋ ಥರ ಹೆಲ್ಪ್ ಮಾಡುತ್ತೆ. ಇನ್ನು ಅರ್ಧ ನೀರನ್ನ ಸೆಷನ್ ನಂತರ ಗಿಡಕ್ಕೆ ಹಾಕ್ತೀರಾ. ಸೊ ಯಾವ ಥರ ಗಿಡ ಬೆಳೀತಾ ಹೋಗುತ್ತೆ, ನಿಮ್ಮ ವಿಶಸ್ ಕೂಡ ಬೆಳೀತಾ ಬೇಗ ಅಚೀವ್ ಆಗುತ್ತೆ. ಡನ್ ಮಾಡ್ತೀರಾ ಎಲ್ಲರೂ? ಸೆಷನ್ ನಂತರ ಹಾಕಿ. ಎಸ್ ಎಸ್, ಸೆಷನ್ ಮುಗಿದ್ಮೇಲೆ ಕ್ಯಾಂಡಲ್ ಆಫ್ ಮಾಡ್ತೀರಾ. ಸೆಷನ್ ಮುಗಿದ್ಮೇಲೆ ಕ್ಯಾಂಡಲ್ ಆಫ್ ಮಾಡ್ತೀರಾ. ಬಾಯಲ್ಲಿ ಆರಿಸ್ಬೇಡಿ, ಕೈಯಲ್ಲಿ ಆರಿಸಿ. ಸೊ ಸ್ನೇಹಿತರೆ,
ಒಂದು ವರ್ಡ್ ಅಲ್ಲಿ ಅನ್ಮ್ಯೂಟ್ ಮಾಡಿ ಹೇಳಿ, ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್, ಹೇಗೆ ಅನ್ನಿಸ್ತಾ ಇದೆ ರೈಟ್ ನೌ, ಹೌ ಆರ್ ಯು ತುಂಬಾ ಫೀಲಿಂಗ್? ಚೆನ್ನಾಗಿತ್ತು ಗುರುಗಳೇ, thank you. ಚೆನ್ನಾಗಿತ್ತು ಗುರುರೇ, ಒಂದು ಅನುಭವನೂ ಆಗೋಯ್ತು. ಥ್ಯಾಂಕ್ ಯು ಸೂಪರ್ ಸೂಪರ್ ಗುರುಜಿ. ಚೆನ್ನಾಗಿತ್ತು. ಗುರುಗಳೇ ಥ್ಯಾಂಕ್ ಯು ಸೋ ಮಚ್. ಕಡೆಯಿಂದ ತುಂಬಾ ಜನಕ್ಕೆ ಹೆಲ್ಪ್ ಆಯ್ತು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ನೋಡಿ, ಬರೀ ಒಂದು ಹುಣ್ಣಿಮೆ ಅಮಾವಾಸ್ಯೆ ಅಟೆಂಡ್ ಮಾಡಿದ್ರೆ ಸಾಲಲ್ಲ, ರೆಗ್ಯುಲರ್ ಆಗಿ ಅಟೆಂಡ್ ಮಾಡಿ. ಸೊ ದಟ್ ನೀವು 2, 3, 4 months ಅಲ್ಲಿ ಅದ್ಭುತವಾದ ಚೇಂಜಸ್ನ ನೋಡ್ತೀರ. ಡನ್? ಥ್ಯಾಂಕ್ ಯು ಸೋ ಮಚ್. ಯಾರಾದರೂ ಇನ್ ಕೇಸ್ ಲೇಟಾಗಿ ಜಾಯ್ನ್ ಆಗಿದ್ರಿ, ಅರ್ಧಂಬರ್ಧ ಮಾಡಿದ್ರಿ ಅಂದರೆ ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಆಗುತ್ತೆ. ಯು ಕ್ಯಾನ್ ವಾಚ್ ದ ವಿಡಿಯೋ, ನೋಡಿಬಿಟ್ಟು ಇವತ್ತು ರಾತ್ರಿ ನಾಳೆ ಬೆಳಗ್ಗೆ ಒಟ್ಟಿನಲ್ಲಿ 24 hours ಒಳಗಡೆ ನೀವು ಮಾಡಿ, ರಿಚುವಲ್ನ ಮಾಡಿ, ವಿಡಿಯೋ ನೋಡಿಕೊಂಡು ಮಾಡಿ ಎನರ್ಜಿನ ಪಡ್ಕೋಬೋದು. ಸೊ ಯೂಟ್ಯೂಬ್ ಚಾನಲ್ ಲಿಂಕು ಚಾಟ್ ಬಾಕ್ಸಲ್ಲಿ ಹಾಕಿದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ ಕೇಸ್ ಯಾರಾದರೂ ಮಾಡಿಲ್ಲ ಅಂದರೆ, ವಿಡಿಯೋ ನೋಡ್ತಿರೋರು ಅಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ, ಸೊ ದಟ್ ನಿಮಗೆ ವಿಡಿಯೋಸ್ ಅಪ್ಲೋಡ್ ಆದಂಗೆ ಸಿಗುತ್ತೆ. ಓಕೆ, ಡನ್. Thank you so much for wonderful new moon ritual. Next we will be having, announce ಮಾಡ್ತೀನಿ, ನಿಮಗೆಲ್ಲರಿಗೂ 2025 ಹೇಗಿರುತ್ತೆ ಬೇಸ್ಡ್ ಆನ್ ಯುವರ್ ಡೇಟ್ ಆಫ್ ಬರ್ತ್ ಅನ್ನೋದನ್ನು ಪ್ರಿಡಿಕ್ಷನ್ಸ್ ಮಾಡೋಣ, ಗೈಡ್ ಮಾಡ್ತೀನಿ. ಈ 2025 ನೀವು ಹೇಗಿರಬೇಕು, ಯಾವ ಇಂಪ್ಯಾಕ್ಟ್ ಬರುತ್ತೆ, ಏನದಕ್ಕೆ ರೆಮಿಡೀಸು, ಇದನ್ನೆಲ್ಲ ಕಲಿತೀರಂತೆ. ಸೊ ಲೈವ್ ಸೆಷನ್ ಇರುತ್ತೆ, ಲೈವಲ್ಲಿ ಅಟೆಂಡ್ ಮಾಡ್ತೀರಾ, ಲೈವಲ್ಲಿ ಕಲಿತೀರಾ. ಮೇ ಬಿ 2 sessions ಆಗ್ಬೋದು ಅಥವಾ 3 sessions ಆಗ್ಬೋದು. ವಿಲ್ ಬಿ ಅನೌನ್ಸಿಂಗ್ ಯಾವತ್ತು ಅಂತ. ಇದೇ ಥರ ರಾತ್ರಿ ಇರುತ್ತೆ, ಒಂದು ಅರ್ಧ ಗಂಟೆ ಇರುತ್ತೆ. ಅಟೆಂಡ್ ಮಾಡಿ, ಜಾಯಿನ್ ಆಗಿ ಕಲೀರಿ, ಸರಿನಾ? ಡನ್. ಹಾಗೆ ನೆಕ್ಸ್ಟ್ ಇಯರ್ 2025 ಎಷ್ಟು ಜನಕ್ಕೆ ನಿಮ್ಮ ಒಂದು ಗುರಿಗಳನ್ನು ಅಥವಾ 2025ನ ನಿಮ್ಮದಾಗಿಸ್ಕೋಬೇಕು, 10 ಪಟ್ಟು ಗ್ರೋತ್ ಆಗಬೇಕು, 10x ಮ್ಯಾನಿಫೆಸ್ಟ್ ಮಾಡಬೇಕು, ರಿಸಲ್ಟ್ಸ್ ಪಡಿಬೇಕು, 2025ನ ನಿಮ್ಮ ಇಯರ್ ಆಗಿ ಮಾಡ್ಕೋಬೇಕು, ಅಚೀವ್ಮೆಂಟ್ಸ್ ಮಾಡಬೇಕು, ಸಾಧನೆಗಳು ಮಾಡಬೇಕು, ಗ್ರೋತ್ ಆಗಬೇಕು, 10x ರಿಸಲ್ಟ್ಸ್ ಪಡಿಬೇಕಂತ ಎಷ್ಟು ಜನಕ್ಕೆ ಆಸೆ ಇದೆ? ವೆರಿ ಗುಡ್. ಸೊ ಜನವರಿ ಮಂತಲ್ಲಿ ವಿ ವಿಲ್ ಬಿ ಹ್ಯಾವಿಂಗ್ ಒಂದು ಆಫ್ಲೈನ್ ಪ್ರೋಗ್ರಾಮ್ ಇರುತ್ತೆ, 1 day ಪ್ರೋಗ್ರಾಮ್ ಬೆಂಗಳೂರಲ್ಲಿ ಹೋಟೆಲಲ್ಲಿ. ಸೊ ಎಷ್ಟು ಜನಕ್ಕೆ 2025ನ ಮ್ಯಾನಿಫೆಸ್ಟ್ ಮಾಡಬೇಕು? ಜಾಯಿನ್ ದಟ್ ಪ್ರೋಗ್ರಾಮ್. ಸಂಕಲ್ಪ ಮಾಡಿ 2025ಗೆ ಸಿದ್ಧಿ ಮಾಡ್ಕೊಳ್ಳಿ, ಅಚೀವ್ ಮಾಡಿ, 2025ನ ನಿಮ್ಮದಾಗಿಸ್ಕೊಳ್ಳಿ, ಸರಿನಾ? ಸೊ ಇಟ್ ವಿಲ್ ಬಿ ಎ ಲಿಮಿಟೆಡ್ ಸೀಟ್, ಮೇ ಬಿ ಒಂದು 100 ಪೀಪಲ್ನಷ್ಟು ಜಾಗ ಅಷ್ಟೇ ಅದು. ಸೊ ಅನೌನ್ಸ್ ಆಗಿದ ತಕ್ಷಣವೇ ಯಾರು ಬ್ಲಾಕ್ ಮಾಡ್ಕೊಳ್ತೀರಾ, ರಿಸರ್ವ್ ಮಾಡ್ಕೊಳ್ತೀರಾ, ಅವ್ರಿಗೆ ಅವಕಾಶ ಸಿಗುತ್ತೆ. ಓಕೆ, ರೈಟ್? ಸೊ ದಟ್ಸ್ ಇಟ್. ಥ್ಯಾಂಕ್ ಯು ಸೋ ಮಚ್. ಅವಾಗಿಂದ ನಂದಿನಿ ಮೇಡಮ್ ಅವರು ಏನೋ ವೆಯ್ಟ್ ಮಾಡ್ತಾ ಇದ್ದಾರೆ. ವಿಲ್ ಲಿಸನ್ ಟು ಹರ್ ಸಕ್ಸಸ್ ಸ್ಟೋರಿ. Namaste, sir. Namaste. Sir, today
I have been honored as a doctorate. I got a doctorate, Dr. Nandini ಇವತ್ತಿಂದ. This ವಾವ್, was my this was my childhood goal setting, sir. ಬಟ್ ಇಷ್ಟು ದಿನ ಅಚೀವ್ ಆಗಿಲ್ಲ. ವಿವಿನ್ ಅಕಾಡೆಮಿ ಸೇರಿದ್ಮೇಲೆ 7 ಚಕ್ರ, ಕುಂಡಲಿನಿ ಶಕ್ತಿ ಆ ಕೋರ್ಸ್ ಜಾಯಿನ್ ಆದ್ಮೇಲೆ ತುಂಬಾ ಬಾಡಿಯಲ್ಲಿ ತುಂಬಾ ನನ್ನ ಆಟಿಟ್ಯೂಡ್ ಅಲ್ಲಿ ಎಲ್ಲ ಪ್ರತಿಯೊಂದು ಚೇಂಜಸ್ ಆಗಿದೆ. ಹಾಗೂ ನೀವು ಈ ತರ ಮುದ್ರೆ ಇಟ್ಕೊಳ್ಳಿ ಅಂತ ಹೇಳಿದ್ರಿ. ಡೈಲಿ ಯಾವಾಗ ನಿಮ್ಗೆ ಫ್ರೀ ಇರುತ್ತೋ ಅದನ್ನ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿ ನಾನು ಕ್ವಶನ್ ಮಾಡಿದೆ ನಿಮ್ಮನ್ನ, ಯಾಕೆ ಸರ್ ಅಂತ. ನೀವೇ ಹೇಳ್ತೀರಾ ರಿಸಲ್ಟ್ ಅಂದ್ರೆ ಅದು ಇವತ್ತು ಫೈನಲೈಸ್ ಆಗಿದೆ. ಐ ಯೂಸ್ ಟು ಕೀಪ್ ಲೈಕ್ ದಿಸ್ ನನ್ ವಿಶ್ ಫುಲ್ಫಿಲ್ ಆಗ್ಲಿ ಅಂತ. ಸೊ ಎವ್ರಿ ವಾಕಿಂಗ್ ಟೈಮ್ ಅಲ್ಲಿ ಹೀಗೆ ಎಲ್ಲ ಮಾಡ್ಕೊಳ್ತಾ ಇರ್ತೀನಿ. ನಾನು ಮಹಾಗಣಪತಿ ಅಂದ್ರೆ ತುಂಬಾ ಇಷ್ಟ. 8th ಸ್ಟ್ಯಾಂಡರ್ಡ್ ಇಂದ ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡ್ಬೇಕು ಅಂದಿದೆ. ಅದು ಈ ವರ್ಷ ನಿಮ್ ವಿವಿನ್ ಅಕಾಡೆಮಿ ಸೇರಿದ್ಮೇಲೆನೆ ಅದು ಫುಲ್ಫಿಲ್ ಆಗಿದ್ದು. ಆಲ್ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡ್ತೀನಿ. ಶಾಸ್ತ್ರೀಯ ಸಂಗೀತದಲ್ಲಿ ಫಸ್ಟ್, ಭರತನಾಟ್ಯ ಫಸ್ಟ್, ವೆಸ್ಟರ್ನ್ ಡ್ಯಾನ್ಸ್ ಅಲ್ಲಿ ಫಸ್ಟ್, ಅಂಡ್ ಎಲ್ಲದಲ್ಲೂ ಫಸ್ಟ್. ಎಲ್ಲದಲ್ಲೂ ಮಲ್ಟಿ ಟ್ಯಾಲೆಂಟೆಡ್ ವುಮೆನ್. ಯೋಗ ಕೋರ್ಸ್ ಮಾಡ್ಕೋಬೇಕಂತ ಲಾಸ್ಟ್ ಇಯರ್ ಇಂದ ತುಂಬಾ ಇಷ್ಟ ಆಯ್ತು. ಸರ್ಟಿಫಿಕೇಟ್ ಕೋರ್ಸ್ ಲಾಸ್ಟ್ ಸೆಪ್ಟೆಂಬರ್ ಅಲ್ಲಿ ಆಯ್ತು. ಆಯುರ್ವೇದ ಕೋರ್ಸ್ ಮಾಡ್ಕೋಬೇಕು ಅನ್ಕೊಂಡಿದ್ದೆ. ಆಯುರ್ವೇದ ಫುಡ್ ಡಯಟ್ ನ್ಯೂಟ್ರಿಷನ್ ಆ ಕೋರ್ಸ್ ಲಾಸ್ಟ್ ಮಂತ್ ಮುಗಿಸ್ಕೊಂಡೆ. ಇಟ್ ಈಸ್ ಆಲ್ ಇಂಟರ್ನ್ಯಾಷನಲ್ ವ್ಯಾಲಿ ಸರ್ಟಿಫೈಡ್ ಕೋರ್ಸ್. ಸೊ ಎಲ್ಲದಲ್ಲೂ ನನ್ಗೆ ವಿಶ್ ಇತ್ತು, ಎಲ್ಲದನ್ನು ಫುಲ್ಫಿಲ್ ಮಾಡ್ಕೊಂಡಿದೀನಿ. ಅಂಡ್ ಟ್ರಕ್ಕಿಂಗ್ ಯಾವಾಗ್ಲೂ ಅಷ್ಟೇ, ನನ್ನ ಅಂತರಂಗಿ ಬೆಟ್ಟ ಬಿಟ್ಟು ಎಲ್ಲೂ ಹೋಗಿಲ್ಲ. ಯಾವಾಗ್ಲೂ ನನ್ಗೆ ತುಂಬಾ ಇಷ್ಟ. ಒಬ್ಳ ಹೋಗ್ತಾ ಇರ್ತೀನಿ. ಲಾಂಗ್ ಡ್ರೈವ್ ಸ್ಕೂಟಿ ತಗೊಂಡ್ ಫುಲ್ ಲಾಂಗ್ ಡ್ರೈವ್ ಹೋಗ್ತಾ ಇರ್ತೀನಿ. ಅಂಡ್ ಬ್ಯಾಂಗ್ಳೂರ್ ಟು ಕೋಲಾರ್ ಲಾಂಗ್ ಡ್ರೈವ್ ನೈಟ್ 12 o'clock ಎಲ್ಲ ಡ್ರೈವ್ ಮಾಡಿದೀನಿ. ಐ ನೋ 4-wheeler ಡ್ರೈವಿಂಗ್ ಆಲ್ಸೋ, ಎಲ್ಲದಲ್ಲೂ ಇದೀನಿ. ಅಂಡ್ ಐ ಆಮ್ ವೆರಿ ಹ್ಯಾಪಿ. ತುಂಬಾ ಇಡೀ ಕೋಲಾರ ಡಿಸ್ಟಿಕ್ ಗೆ ನಾನೇ ಇನ್ನ ಡಾಕ್ಟರೇಟ್ ಅವಾರ್ಡ್ ಅಲ್ಲಿ ಅಂದ್ರೆ ಆಸ್ ಅಸ್ಟ್ರಾಲಜಿ, ಆಯುರ್ವೇದಿಕ್ ಅಂಡ್ ಸೋಷಿಯಲ್ ವರ್ಕ್ ಅಲ್ಲಿ ಅಂಡ್ ನ್ಯೂಮರಾಲಜಿ ಮರ್ತ್ಬಿಟ್ರಿ. ಡಾಕ್ಟರೇಟ್ ಮಾಸ್ಟರ್ ನ್ಯೂಮರಾಲಜಿ ಎಲ್ಲ ಅದು ಅಸ್ಟ್ರಾಲಜಿಯಲ್ಲಿ ಇನ್ಕ್ಲೂಡ್ ಆಗಿದೆ. ಅಂಡ್ ಆಯುರ್ವೇದಿಕದಲ್ಲಿ ಯೋಗ, ಡ್ಯಾನ್ಸ್, ಭರತನಾಟ್ಯ ಎಲ್ಲ ಅದರಲ್ಲಿ ಇನ್ಕ್ಲೂಡ್ ಆಗಿದೆ. ಅಂಡ್ ಸೋಷಿಯಲ್ ಸರ್ವಿಸ್ ಐ ಆಮ್ ಎ ಗೈಡ್ ಕ್ಯಾಪ್ಟನ್ ಆಸ್ ವೆಲ್ ಎಸ್ ಬನ್ನಿ ಆಂಟಿ ಸೂಪರ್, ಕೋರ್ಸ್ ಅಮೇಜಿಂಗ್. ಮಾಡ್ಕೊಂಡಿದ್ದೀನಿ. ಸೊ ಎಲ್ಲ ಅದರಲ್ಲಿ ಇನ್ಕ್ಲೂಡ್ ಆಗಿದೆ. ಎಲ್ಲ ಸೇರಿಸಿ ಅದು ಕೊಟ್ಟಿದ್ದಾರೆ ಸರ್. ಸೂಪರ್ ನಂದಿನಿ Thank you ಅವರೇ, so much. ಕಂಗ್ರ್ಯಾಚುಲೇಷನ್ಸ್. ತುಂಬಾ ಕಂಗ್ರ್ಯಾಚುಲೇಷನ್. ಖುಷಿ ಆಗ್ತದೆ ಸರ್. ವಿವಿನ್ ಅಕಾಡೆಮಿ ಮಲ್ಟಿ ಟ್ಯಾಲೆಂಟೆಡ್ ವುಮೆನ್ ನೀವು, ಆಲ್ರೌಂಡರ್ ನೀವು, ಸರಿನಾ? ಮಲ್ಟಿ ಟ್ಯಾಲೆಂಟೆಡ್ ನೀವು. ಸೊ ಎಲ್ಲರೂ ಅನ್ಮ್ಯೂಟ್ ಮಾಡಿ ವಿಶ್ ಮಾಡಬೇಡಿ ಮೇಡಮ್ ಅವ್ರಿಗೆ. ಅನ್ಮ್ಯೂಟ್ ಮಾಡಿ ಎಲ್ಲರೂ ವಿಶ್ ಮಾಡಿ, ಕಂಗ್ರ್ಯಾಚುಲೇಷನ್ಸ್ ಹೇಳಿ ಅನ್ಮ್ಯೂಟ್ ಮಾಡಿ. ಕಂಗ್ರ್ಯಾಚುಲೇಷನ್ ಮೇಡಮ್, ಕಂಗ್ರಾಚುಲೇಷನ್. Congratulations, madam. Congratulations. ಮೇಡಮ್. ನೋಡಿ ಮೇಡಮ್, congratulations madam. Congratulations madam. ಆಸಮ್, ಥ್ಯಾಂಕ್ ಯು. ಶಿಲ್ಪಾ ನಾಯಕ್ ಅವರೇ ಹೇಳಿ. ನಮಸ್ತೆ ಗುರುಜಿ. ಹೇಳಿ. ನಮಸ್ತೆ ಗುರುಜಿ. ಇವತ್ತು ನಾನೊಂದು ವಿಷಯವನ್ನ ಶೇರ್ ಮಾಡ್ತಿದ್ದೀನಿ. ನಮ್ಮ ಅಜ್ಜಿ ಮನೆಯಿಂದ ಒಬ್ಳು ಅತ್ತೆ ಇದ್ದಾರೆ. ಅವರಿಗೆ ಮೊನ್ನೆ ಸ್ಟ್ರೋಕ್ ಆಯ್ತು. ಒಂದು ಸೈಡ್ ಬಾಯಿ ಮತ್ತೆ ಒಂದ್ ಸೈಡ್ ಕೈ ಮತ್ತೆ ಒಂದು ಕಾಲು ಸ್ವಲ್ಪ ಎಳ್ದಂಗೆ ಆಯ್ತು, ಮತ್ತೆ ಬಾಯಿ ಸ್ವಲ್ಪ ಓರೆ ಆಯ್ತು. ಅವಾಗ ಅವರು ನಮ್ಮ ಅಜ್ಜಿ ಮನೆ ನಮ್ಮ ಚಿಕ್ಕಮ್ಮ ಕಾಲ್ ಮಾಡಿದ್ರು, ಮತ್ತೆ ಏನ್ ಮಾಡ್ಬೇಕಂತ. ನಾನು ಆವಾಗ ಹೀಲಿಂಗ್ ಕೋಡ್ ಅನ್ನ ಟ್ರೈ ಮಾಡಿದೆ. ಸರ್ ಟ್ರೈ ಮಾಡಿದ 5 ನಿಮಿಷ ಒಳಗೆ ಆರಾಮಾಯ್ತು. ಆರಾಮಾದ್ಮೇಲೆ ನಂಬರ್ ವಾಶ್ ಆದ ತಕ್ಷಣ ಅವ್ರು ಸ್ನಾನಕ್ಕೆ ಹೋದ ನಂತರ ವಾಶ್ ಆದ ನಂತರ ಮತ್ತೆ ವಾಪಸ್ ಆಗ್ತದೆ. ನನಗೆ ಏನ್ ಮಾಡ್ಬೇಕಂತ ತಿಳಿಲಿಲ್ಲ. ಒಟ್ಟಾರೆ 7 ಸಲ ಆಯ್ತು ಹಾಗೆ. ನಂಬರ್ ವಾಪಸ್ ಬರೀತೀನಿ ಮತ್ತೆ ಹಾಗೆ ಆಗ್ತದೆ. ಈಗ ಮೊನ್ನೆ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ಡಾಕ್ಟರ್ ನೋಡಿದ್ರು, ಇವ್ರಿಗೆ ಏನೋ ಪ್ರಾಬ್ಲಮ್ ಇಲ್ಲ, ಸ್ಟ್ರೋಕ್ ಆಗ್ಲಿಲ್ಲ ಇವ್ರಿಗೆ ಅಂತ ಹೇಳ್ತಾರೆ. ಆದ್ರೆ ನಾನು ಹೇಳಿದೆ, ಇಲ್ಲ ಸರ್ ಅವರಿಗೆ ಈಗ ಆಗಿತ್ತು, ಮತ್ತೆ ಆಮೇಲೆ ಶುಗರಿಗೆ ಟ್ಯಾಬ್ಲೆಟ್ ಕೊಟ್ಟಾಗ ಮತ್ತೆ ಕಡಿಮೆ ಆಯ್ತು ಮತ್ತೆ ಅಂತ ಹೇಳ್ದೆ. ಆವಾಗ ಅವರು ನಾನ್ ನಂಬರ್ ಬಗ್ಗೆ ಹೇಳಲಿಲ್ಲ, ಯಾಕಂದ್ರೆ ಅವ್ರು ನಂಬರ್ ಸ್ಥಿತಿಯಲ್ಲಿ ಇರ್ಲಿಲ್ಲ, ಯಾಕಂದ್ರೆ ಡಾಕ್ಟರ್ ಅಲ್ವಾ. ಮತ್ತೆ ಹೇಳ್ದೆ ಅವರಿಗೆ ಅಂತ, ಹೌದಾ ಹಾಗಾದ್ರೆ ಆಗ್ಲಿಲ್ವಾ, ಹಾಗಾದ್ರೆ ಔಷಧಿ ಬೇಡವಾ ಅಂತ.
ಇಲ್ಲ ಔಷಧಿ ಬೇಕು, 3 ದಿವಸ ಇಂಜೆಕ್ಷನ್ ಕೊಡ್ತೇನೆ ಅದನ್ನ ಕೊಡಿ ಅಂತ. ಯಾಕಂದ್ರೆ ನಾನು ನರ್ಸ್ ಇರೋ ಕಾರಣ ಅದನ್ನ ಇಂಜೆಕ್ಷನ್ ಕೂಡ ಕೊಡ್ಬೇಕಾಗ್ತದಂತ ಆಯ್ತು. ಮತ್ತೊಮ್ಮೆ ಇಂಜೆಕ್ಷನ್ ಕೊಟ್ಟಾಯ್ತು. ಈಗ ಪೂರ್ತಿ ಆರಾಮಾಗಿದ್ದಾರೆ. ಅವ್ರನ್ನ ನೋಡ್ಲಿಕ್ಕೆ ಖುಷಿ ಆಗ್ತದೆ. ಮೊದ್ಲಿನಾಗೆ ಇದ್ದಾರೆ, ಮಾತು ಕೂಡ ಆಡ್ತಾರೆ. ಮಾತು ಕೂಡ ಹೋಗಿತ್ತು ಅವರಿಗೆ, ಮಾತು ಕೂಡ ಬಂದಿದೆ. ಈಗ ನಮ್ಮ ಮನೆಯಲ್ಲೇ ಇದ್ದಾರೆ ಅವರು. ನನ್ಗೆ ಬಹಳ ಖುಷಿ ಆಗ್ತದೆ ಸರ್ ಗುರುಜಿ. ಯಾಕಂದ್ರೆ ಒಬ್ಬ ವ್ಯಕ್ತಿಗೆ ಆರಾಮ ಇಲ್ಲದವಾಗ ನಾವು ಅವ್ರಿಗೆ ಆರಾಮ್ ಮಾಡಿದ್ರೆ ಅದರಂತ ಖುಷಿ ಮತ್ತೆ ಯಾವ್ದು ಇಲ್ಲ. ಯಾಕಂದ್ರೆ ಅವ್ರು ಹಾಸಿಗೆ ಮೇಲೆ ಬೀಳ್ತಿದ್ರು ಏನೋ, ಆದ್ರೆ ದೈವೇಚ್ಛೆ ನೀವು ಸಿಕ್ಕಿದ್ದು ಅವ್ರ ಜೀವನದಲ್ಲಿ ಒಂದು ಹೊಸ ಜೀವನ ಬಂದಂಗಾಗಿದೆ. ಮತ್ತೆ 24 ಗಂಟೆ ಒಳಗೆ ಆ ವ್ಯಕ್ತಿಯನ್ನ ನಾನು ಯಾರಾದ್ರೂ ಈ ತರ ವ್ಯಕ್ತಿಯನ್ನ ನನ್ನ ಕೈಗೆ ಸಿಕ್ಕಿದ್ರೆ ನಾನು ಅವ್ರನ್ನ ಪೂರ್ತಿಯಾಗಿ ಆರಾಮ್ ಮಾಡ್ತೇನೆ ಅಂತ ಕಾನ್ಫಿಡೆಂಟ್ ಬಂದಿದೆ ಈಗ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, Awesome, wonderful, ಶಿಲ್ಪಾ ಮೇಡಮ್, ವಂಡರ್ಫುಲ್. ಥ್ಯಾಂಕ್ ಯು ಗುರುಜಿ. ನೀ ಹೇಳಿದ್ ನಿಜಾನೇ, ಬೇರೆಯವ್ರಿಗೊಬ್ಬರಿಗೆ ಸಹಾಯ ಆಗತ್ತೆ, ಅವ್ರಿಗೆ ಒಳ್ಳೇದಾಗತ್ತೆ, ಅದರಲ್ಲೂ ಆರೋಗ್ಯದಲ್ಲಿ ಒಳ್ಳೆ ರಿಸಲ್ಟ್ಸ್ ಬರುತ್ತೆ ಅಂದ್ರೆ ಅದಕ್ಕಿಂತ ಇನ್ನ ಖುಷಿ ಬೇರೆ ಇರೋದಿಲ್ಲ. ಸೊ ವಿರ್ ಆಲ್ ವೆರಿ ಬ್ಲೆಸ್ಡ್. ನ್ಯೂಮರಾಲಜಿ ಇನ್ನ ಬೇರೆ ಬೇರೆ ಹೀಲಿಂಗ್ಸ್ ಎಲ್ಲರ ಮುಖಾಂತರ ಸಾಕಷ್ಟು ಜನಕ್ಕೆ ಸಹಾಯ ಮಾಡ್ತಾ ಇದೀವಿ, ಹೆಲ್ಪ್ ಮಾಡ್ತಾ ಇದೀವಿ. ಸೊ ನೈಸ್. ಎಸ್, ಶಾಲಿನಿ ಅವರೇ ಹೇಳಿ. ನಮಸ್ತೆ ಸರ್. ಸರ್ ನಾನು ನಿಮ್ದು ಫುಲ್ ಮೂನು ನ್ಯೂ ಮೂನು ಆಲ್ಮೋಸ್ಟ್ ಒಂದು 8 to 9 months ಇಂದ ಮಾಡ್ತಾ ಇದ್ದೀನಿ. ನಾನು ಏನ್ ಫಸ್ಟ್ ವಿಷಯ ಏನ್ ಬರ್ದಿದ್ನೋ ಅದೆಲ್ಲ ನಾನು ಫುಲ್ಫಿಲ್ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಅದ್ರ ಬಗ್ಗೆ ತುಂಬಾ ಗೈಡೆನ್ಸ್ ಕೊಟ್ಟಿರೋದಕ್ಕೆ ನಂದು ಆಲ್ಮೋಸ್ಟ್ ಅಲ್ಲೆಲ್ಲ ಅನ್ಕೊಂಡಿರೋದೆಲ್ಲ ಒಂದು 80% ವರೆಗೂ ಆಗ್ತಿದೆ ಸರ್. ನೀವು ಕೊಟ್ಟಿರೋ ಹೀಲಿಂಗ್ ಕೊಡ್ತು ನಿಮ್ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸೂಪರ್ ಮತ್ತೆ ಮೇಡಮ್, ನೀವು ಥ್ಯಾಂಕ್ ಯು ಸರ್. ನನ್ 8 years ಇಂದ ಅನ್ಕೊಂತಾ ಇರೋದು ಇವಾಗೆಲ್ಲ ಅದು ನಿಮ್ದು 9 months ಇಂದ ಮಾಡ್ತಾ ಇರೋದ್ರಲ್ಲಿ ಎಲ್ಲ ಅಚೀವ್ ಆಗಿದೆ ಸರ್ ಆಲ್ಮೋಸ್ಟ್ ಅಲ್ಲೂ. ಮತ್ತೆ ನಂಗೆ 6 months ಇಂದ ಜಾಬ್ ಇರ್ಲಿಲ್ಲ, ಜಾಬ್ ಹುಡುಕ್ತಿದ್ದೆ. ಅದು ನನಗೆ ವರ್ಕ್ ಫ್ರಮ್ ಹೋಮ್ ಸಿಕ್ತು ಈಸಿಯಾಗಿ. ಸ್ಯಾಲ್ರಿ ಡೌಟ್ ಇತ್ತು, ಅದನ್ನೆಲ್ಲ ಓಪನ್ ನೀವು ಹೇಳಿರೋ ಟೆಕ್ನಿಕ್ಸ್ ಎಲ್ಲ ಮಾಡ್ಕೊಂಡೆ, ಸ್ಯಾಲ್ರಿ ಎಲ್ಲ ಬಂತು. ಅದೊಂದು ಮತ್ತೆ ಕಸ್ಟಮರ್ ಎಲ್ಲ ಅಟ್ರಾಕ್ಟ್ ಆದ್ರು ಅದ್ರಲ್ಲಿ. ನೀವ್ ಹೇಳಿರೋದೆಲ್ಲ ಫಾಲೋ ಮಾಡಿ ತುಂಬಾ ಥ್ಯಾಂಕ್ ಯು ಸೋ ಮಚ್ ಸರ್. ನನ್ ಸಾಷ್ಟಾಂಗ ನಮಸ್ಕಾರ ಸರ್ ನಿಮ್ಗೆ. ವಂಡರ್ಫುಲ್, ಕಂಗ್ರ್ಯಾಚುಲೇಷನ್ಸ್. ಇನ್ನಷ್ಟು ಅಚೀವ್ ಮಾಡಿ, ಇನ್ನಷ್ಟು ರಿಸಲ್ಟ್ಸ್ ಪಡೀರಿ, ಶೇರ್ ಮಾಡಿ. ಎಲ್ಲ ಲೇಡೀಸ್ ಶೇರ್ ಮಾಡ್ತಾ ಇದ್ದಾರೆ. ವಾಟ್ ಅಬೌಟ್ ಮೆನ್? ಉಮಾದೇವಿ ಅವರೇ ಹೇಳಿ ಮೇಡಮ್. ಅಲ್ಲ ಸರ್, ಇವತ್ತು ಬರ್ನ್ ಮಾಡಿದ್ವಲ್ಲ ಸರ್, ಬರ್ನ್ ಮಾಡಿದ್ಮೇಲೆ ಮನೆಯೆಲ್ಲ ಒಂಥರ ಸ್ಮೆಲ್ ತುಂಬಿದೆ ಸರ್. ರೀಸನ್ ಸರ್? ಸ್ಮೆಲ್ ತುಂಬಿದೆ ಅಂದ್ರೆ ಏನರ್ಥ? ಸೊ ಒಂಥರ ನೆಗೆಟಿವಿಟಿ ಕ್ಲಿಯರ್ ಆಗ್ತಾ ಇದೆ ಅಲ್ವಾ? ನೆಗೆಟಿವಿಟಿ ಕ್ಲಿಯರ್ ಆಗ್ತಾ ಇದೆ. ಸುಟ್ಟು ವಾಸನೆ ಬರುತ್ತೆ, ಮನೆಯಲ್ಲಿ ಇನ್ನ ಹೋಗಿಲ್ಲ, ಅದಕ್ಕೆ ನಿಮ್ಮನ್ನ ಕೇಳೋಣ ಅಂತ ಸರ್. ಡೋಂಟ್ ವರಿ, ಸರಿನಾ? ಇಟ್ಸ್ ಆಲ್ ಲೈಕ್ ಈ ರಿಚುವಲ್ಸ್ ಎಲ್ಲ ಮಾಡಿದಾಗೆಲ್ಲ ಪಾಸಿಟಿವ್ ಆಗೋದು. ಪಾಸಿಟಿವ್ ಆಗ್ಬೇಕಂದ್ರೆ ಅರ್ಥ ನೆಗೆಟಿವ್ ಕ್ಲಿಯರ್ ಆಗ್ಬೇಕಲ್ವಾ? ಸೊ ಬ್ಯಾಡ್ ಸ್ಮೆಲ್ ಬರ್ತಾ ಇದ್ರೆ ನೆಗೆಟಿವ್ ಬರ್ನ್ ಆಗಿದೆ, ಕ್ಲಿಯರ್ ಆಗ್ತಾ ಇದೆ ಅಂತ ಅರ್ಥ. ಸೊ ಸ್ವಲ್ಪ ಕಿಟಕಿ ಡೋರ್ ಎಲ್ಲ ಓಪನ್ ಮಾಡಿ, ಫ್ರೆಶ್ ಗಾಳಿ ಬರ್ಲಿ, ಬರ್ನ್ ಆಗಿರೋ ನೆಗೆಟಿವ್ಸ್ ಎಲ್ಲ ಹೋಗ್ಲಿ. ಡನ್. ಥ್ಯಾಂಕ್ ಯು. ಸರಿತಾ ಅವರೇ, ವೆಲ್ತ್ ಸರಿತಾ ಅವರೇ. ನಮಸ್ಕಾರ ಗುರೂಜಿ. ಕೋಲ್ಡ್ ಇಂದ ಸ್ವಲ್ಪ ವಾಯ್ಸ್ ಇದಾಗಿದೆ. ಏನಂದ್ರೆ ನಾನು ಈ ವಿವಿನ್ ಅಕಾಡೆಮಿಕ್ಸ್ ಜಾಯಿನ್ ಆದಾಗ ತುಂಬಾ ನೆಗೆಟಿವ್ ಥಾಟ್ ಅಲ್ಲೇ ಇದ್ದೆ. ನಾನು ತುಂಬಾ ಪ್ರಾಬ್ಲಮ್ಸ್ ಅಲ್ಲಿ ಇದ್ದೆ. ನಮ್ ಆಫ್ಲೈನ್ ಪ್ರೋಗ್ರಾಮ್ ಅಲ್ಲೂ ಶೇರ್ ಮಾಡ್ಕೊಂಡಿದ್ದೆ ನಾನು. ನಮ್ಮ ಯಜಮಾನ್ರು ಆಂಟಿ ನಂಬರ್ಸ್, ಅವರು ಏನು ನಂಬ್ತಾ ಇರ್ಲಿಲ್ಲ. ನಾನು ಪ್ರತಿ ತಿಂಗಳು ಇದು ಮಾಡ್ತಾ ಬರ್ತಾ ಇದ್ದೀನಿ. ನೀವ್ ಹೇಳಿರೋ ಇಲ್ಲಿ ಕೋರ್ಸು ಎಲ್ಲ ಅವ್ರಿಗೆ ಡೈಲಿ ಬೈದು ಗಲಾಟೆ ಮಾಡಿ ಬರ್ದ್ ಕಳಿಸ್ತಾ ಇದ್ದೆ. ಎಷ್ಟು ಚೇಂಜ್ ಆಗಿದ್ದಾರೆ ಅಂದ್ರೆ ಅವ್ರು ಇವಾಗ ಡೈಲಿ ನನ್ನನ್ ಕೇಳ್ತಾರೆ, ಅಕಸ್ಮಾತ್ ನಾನೇನೋ ಬಿಸಿ ಇತ್ತು, ಹೊರಗಡೆ ಹೋದಾಗ ಏನಾನ ಮರ್ತೋದ್ರೆ ಬರ್ದಿಲ್ಲ ಅಂದ್ರೆ ಇವಾಗ ಯಾಕೆ ನನ್ ಬರ್ದಿಲ್ಲ ನೀನು ಅಂತ ಕೇಳಿ ಬರ್ಸ್ಕೊಂಡ್ ಹೋಗ್ತಾ ಇದ್ದಾರೆ. ಅವ್ರಿಗೆ ಕಸ್ಟಮರ್ಸ್ ಹತ್ರ ಮಾತಾಡಕ್ಕೆ ತುಂಬಾ ಸಂಕೋಚ ಪಡ್ತಾ ಇದ್ರು ಮುಂಚೆ. ಈಗ ಕೇಸಸ್ ಹೊಸ ಕೇಸಸ್ ಸಿಗ್ತಾ ಇದೆ, ಅವ್ರ ಇನ್ಕಮ್ ಎಲ್ಲ ಡಬಲ್ ಆಗಿದೆ. ತುಂಬಾ ಖುಷಿ ಆಗಿದೆ ಗುರುಜಿ ನನ್ಗೆ. ಎಲ್ಲಾ ವಿಷಸ್ಸು ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಅಚೀವ್ ಆಗ್ತಾ ಇದೆ. ತುಂಬಾ ವರ್ಷದಿಂದ ಕನ್ಸು ಗುರುಜಿ, ಒಂದು ಸ್ವಂತ ಮನೆ ಮಾಡ್ಬೇಕು ಅಂತ. ಅದ್ ಆಲ್ಮೋಸ್ಟ್ 90% ಮುಗಿದ್ ಬಂದಿದೆ. ಇದು ಈ ಖಾತಾದ ಒಂದು ಪ್ರಾಬ್ಲಮ್ ಇಂದ ಸ್ವಲ್ಪ ಸ್ಟಾಪ್ ಆಗಿತ್ತು. ಸೊ ಅದು ಕೂಡ ಇದು ನೆಕ್ಸ್ಟ್ ವೀಕ್ ಸಿಗಂಗಿದೆ.
ಏನಂದ್ರೆ ಇಲ್ಲಿರೋ ಅಮೌಂಟ್ ಗಿಂತ ನಮ್ಗೆ ಕಡಿಮೆ ಬಜೆಟ್ ಅಲ್ಲಿ ಸಿಕ್ಕಿದೆ. ಅದು ಒಂಥರ ಹೇಳ್ಬೇಕಂದ್ರೆ ಮಿರಾಕಲ್ಲೇ ನನ್ಗೆ. ಅದು ಎಷ್ಟು ಹೇಳ್ಬೇಕಂದ್ರೂ ಸಾಲದು ಗುರೂಜಿ. ತುಂಬಾ ಸಂತೋಷ ಆಗ್ತಾ ಇದೆ. ನಮ್ಗಿದ್ದಿದ್ದು ದೊಡ್ಡ ಕನಸು ಇವಾಗ ನನ್ಸಾಗ್ತಾ ಇದೆ. ಎಲ್ಲ ನಿಮ್ಮ ಆಶೀರ್ವಾದದಿಂದ. ಸೊ Amazing, ಎಲ್ಲಾ madam. ವಿಷಯ ಥ್ಯಾಂಕ್ ಯು ಗುರೂಜಿ. Amazing, ತುಂಬಾ ಖುಷಿ amazing. ಆಗ್ತಾ ಇದೆ. ಮನೆ ವಾತಾವರಣನೇ ಚೇಂಜ್ ಆಗೋಗಿದೆ ಗುರೂಜಿ ಈಗ. Congratulations, congratulations. All the best. ಬೇಗ ಮನೆ ಕಟ್ಟಿ ಗೃಹಪ್ರವೇಶ ಮಾಡಿ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು All the best. ಗುರೂಜಿ. Thank you so much. ಥ್ಯಾಂಕ್ ಯು. Thank you so much. ಹರೀಶ್ ಚೈತ್ರ ಅವರೇ, ನಮಸ್ತೆ ಸರ್. ನಮಸ್ತೆ. ನಾನು ಹರೀಶ್ ಅವ್ರ ವೈಫ್ ಚೈತ್ರ ಅಂತ ಹೇಳಿ. ನಾನು ನಿಮ್ ಸೆಷನ್ ನಮ್ಮ ಮನೇಲಿ ಅಟೆಂಡ್ ಮಾಡ್ತಾ ಇದ್ರು. ನಾನು ಈಗ ಅಟೆಂಡ್ ಮಾಡ್ತಾ ಇದ್ದೀನಿ. ನಾನ್ ಬರೆಯೋ ವಿಷಯಸ್ ಪೂರ ನನಗೆ ಪ್ಲಸ್ ಪಾಯಿಂಟೇ ಆಗಿದೆ. ಬಹಳ ಖುಷಿ ಆಗುತ್ತೆ. ಅಮಾವಾಸ್ಯೆ ಹುಣ್ಣಿಮೆಗೆ ನಿಮ್ ಸೆಷನ್ ಅಟೆಂಡ್ ಮಾಡಕ್ಕೋಸ್ಕರನೇ ವೆಯ್ಟ್ ಮಾಡ್ತಿರ್ತೀನಿ. ಇದೆ ಅಂದ್ರೆ ಎಲ್ಲ ಪ್ರಿಪರೇಷನ್ ಮಾಡ್ಕೊಂಡು ವೆಯ್ಟ್ ಮಾಡ್ತಾ ಇರ್ತೀನಿ ಸರ್. ತುಂಬಾ ಖುಷಿ ಆಗುತ್ತೆ. ಒಂದ್ಸರಿ ನಾನು ನಿಮ್ಮನ್ನು ಮೀಟ್ ಮಾಡ್ಬೇಕು ಅಂತ ಇದ್ದೀನಿ ಸರ್. ಅಷ್ಟೇ ಸರ್. ಸರ್ ಇನ್ನೊಂದು ಥ್ಯಾಂಕ್ ಯು. ಇನ್ನೊಂದು ಸರ್, ವೆಯ್ಟ್ ಹೇಳಿ. ಲಾಸ್ ಮಾಡಕ್ ಏನಾದ್ರು ಕೋಡ್ ಇದೆಯಾ ಅಂತ ಹೇಳ್ತೀರಾ? ಚಾಟ್ ಬಾಕ್ಸ್ ಅಲ್ಲಿ ಹಾಕೋಣ. ಡನ್. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ಒಳ್ಳೇದಾಗ್ಲಿ. ಇನ್ನಷ್ಟು ರಿಸಲ್ಟ್ ಬರಲಿ ನಿಮಗೆ. ಪ್ರವೀಣ್ ಕುಮಾರ್ ಅವರೇ. ಗುರುಗಳೇ ನಮಸ್ಕಾರ ಗುರುಗಳೇ. ಎಸ್. ಗುರುಗಳೇ, ಲಾಸ್ಟ್ ಹುಣ್ಣಿಮೆಗೆ ಇದು ಪ್ರೋಗ್ರಾಮ್ ಏನ್ ಮಾಡಿದಿರಲ್ಲ, ಈ ಆಕ್ಟಿವಿಟಿನ ಲಾಸ್ಟ್ ವೀಕ್ ಹುಣ್ಣಿಮೆ ದಿವಸನ ನಾನು ಪ್ರಯತ್ನ ಮಾಡಿದ್ದೀನಿ. ನನ್ನ ಎಲ್ಲಾ ಕೋರಿಕೆಗಳನ್ನು 5 ಕೋರಿಕೆಗಳನ್ನು ಬರೆದಿದ್ದೀನಿ. 5 ಕೋರಿಕೆನಲ್ಲಿ 4 ಕೋರಿಕೆಗಳು ಫುಲ್ಫಿಲ್ ಆಗಿದೆ ಗುರುಗಳೇ. ಎಲ್ಲ ನನ್ನ ಕುಟುಂಬದ ಬಗ್ಗೆ ನಾನು ಕೇಳ್ಕೊಂಡಿದ್ದೀನಿ, ಮಾಡಿದ್ದೀನಿ. ನನಗೆ ಅದರಲ್ಲಿ ತುಂಬಾ ಖುಷಿ ಆಗಿದೆ. ನನ್ನ ಒಂದು ಏನಂದ್ರೆ ಸ್ವಲ್ಪ ನೆಗೆಟಿವಿಟಿ ಅನ್ನೋದು ಬಹಳ ಇತ್ತು. ಸೊ ನೀವು ಬಂದಾಗ್ಲಿಂದ ನಂದು ಏನಾಯ್ತಲ್ಲ, ಸೂರ್ಯ ನಂಬರ್ 1 ಇವಾಗ ಹೆಂಗಾಗಿದೆ ಅಂದ್ರೆ, ಸೂರ್ಯ ನನ್ನ ಕತ್ತಲನಲ್ಲಿ ಇದ್ದಿದ್ದವನ್ನ ಬೆಳಕಲ್ಲಿ ತಂದಿದ್ದೀರಿ. ಅಂದ್ರೆ ನನ್ನ ದಾರಿ ದಿಕ್ಕನ್ನ ಈಗ ಬದಲಾಯಿಸಿದಿರಿ ಗುರುಗಳೇ. ಬಹಳ ಖುಷಿ ಆಗುತ್ತೆ. 5th ಡೇಟ್ ಯಾವಾಗ ಬರುತ್ತಾ ನೋಡ್ಬೇಕು, ನಿಮ್ಮನ್ನ ಲೈವ್ ನೋಡ್ಬೇಕು, ಕೇಳ್ಬೇಕು. ನಿಮ್ ಗುರುಗಳು ಯಾರು, ನಿಮ್ಗೆ ವಿದ್ಯೆ ಹೇಳ್ಕೊಟ್ಟವ್ರು ಯಾರು? ಬಹಳ ನನಗೂ ಗುರುಗಳಿದ್ದಾರೆ. ಬಟ್ ನೀವು ಒಂದು ಏನಂತಾರಲ್ಲ, ಒಂದೊಂದು ಮುಂದೆ ಹೋದಂಗೆಲ್ಲ ಒಂದು ಡೈರೆಕ್ಷನ್ ಒಂದು ಗುರುಗಳು ಬರ್ತಾರಂತ. ಸೊ ನೀವು ಈ ರೀತಿ ಬಂದಿದ್ದೀರಿ, ತುಂಬಾ ಖುಷಿ ಆಯ್ತು. ನ್ಯೂಮರಾಲಜಿ ಬಗ್ಗೆ ಇಷ್ಟೊಂದು ಇದೇ ಡೆಪ್ತ್ ಅನ್ನೋದು ನಿಮ್ಮಿಂದನೇ ನಾನು ನೋಡಿದ್ದೀನಿ ಗುರುಗಳೇ. ತುಂಬಾ ಥ್ಯಾಂಕ್ಸ್. ಇನ್ನ ಬಹಳ ಕಲಿಯವಿದೆ. ನೀವ್ ಹೆಂಗ ನ್ಯೂಮರಲಿಸ್ಟ್ ಆಗಿದ್ದೀನೋ ನಾನು ಹಂಗೆ ಫ್ಯೂಚರ್ ನಲ್ಲಿ ಒಳ್ಳೆ ನ್ಯೂಮರಲಿಸ್ಟ್ ಆಗ್ತೀನಿ, ಸಮಾಜ ಸೇವೆ ಮಾಡ್ತೀನಿ. ನನ್ನ ಕೈಲಾದಷ್ಟು ಎಲ್ಲರಿಗೂ ಒಳಿತು ಮಾಡ್ತೀನಿ ಗುರುಗಳೇ. ಅದು ಮಾತ್ರ ಇದು ಆಶ್ವಾಸನೆ ಮಾಡ್ತಾ ಇದ್ದೀನಿ ನಿಮ್ಗೆ. ಒಳ್ಳೇದಾಗ್ಲಿ ಗುರುಗಳೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಪ್ರವೀಣ್ ಅವರೇ. ವೆರಿ ನೈಸ್. ವಿಶಸ್ ಎಲ್ಲ ಫುಲ್ಫಿಲ್ ಮಾಡ್ಕೊಂಡಿದ್ದೀರಾ.